ಎಲ್ರಿಗೂ ನಮಸ್ಕಾರ. ನಾನು ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಶ್ರೀಮತಿ ಸಿಂಧೂರ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಇದೆ. ಜುಲೈ 24 ತಾರೀಕು ರಿಲೀಸ್ ಆಗ್ತಾ ಇದೆ. ಶ್ರೀ ನಾಗಿರೆಡ್ಡಿ ಸರ್ ಮತ್ತೆ ಗಂಗು ಅವರ ಒಂದು ನಿರ್ಮಾಣ ನೇತೃತ್ವದಲ್ಲಿ ನಮ್ಮ ಅನಂತರಾಜು ಸರ್ ಜೊತೆ 18 ವರ್ಷ ಆಗಿರ್ಬೇಕು ಕೆಲಸ ಮಾಡಿ. ನಾವು ಫಸ್ಟ್ ಕೆಲಸ ಮಾಡಿದ್ ಮಸ್ತ್ ಮಜಾ ಮಾಡಿ ಸಿನಿಮಾ. ಈ ಸಿನಿಮಾ ಕೆಲಸ ಮಾಡ್ಬೇಕಾದ್ರೆ ಒಂದು ಜೊತೆ ಕೆಲಸ ಮಾಡ್ತಿದೀವಿ ಅನ್ನೋ ಖುಷಿ. ಸಿನಿಮಾದ ಒಂದು ಸೋಲ್ ಏನಿದೆ ಕಂಪ್ಲೀಟ್ ಬೇರೆ. ನಾ ಮಸ್ತ್ ಮಜಾ ಮಾಡಿದಕ್ಕಿಂತ ಶ್ರೀಮತಿ ಸಿಂಧೂರ ಸಿನಿಮಾದ ಅಂಶನೇ ಬೇರೆ ಇದೆ. ಸಂಪೂರ್ಣವಾಗಿ ನಮ್ಮ ನಿರ್ಮಾಪಕರ ಒಂದು ಕಲ್ಪನೆ, ನಿರ್ಮಾಪಕರ ವಿಷನ್. ಹಂತದಲ್ಲೂ ಈ ಪ್ರತಿಯೊಂದು ಸೀನ್ ಹೀಗೆ ಬರಬೇಕು, ಇದ್ರ ಹಿಂದೆ ಉದ್ದೇಶ ಇಷ್ಟೇ, ಇಡೀ ಕುಟುಂಬ ಒಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ. ಇವಾಗ ಬರ್ತಿರೋ ವೆರೈಟಿ ಸಿನಿಮಾಗಳಲ್ಲಿ ನಮ್ಮ ಸಿನಿಮಾ ಯಾವ ತರ ಅಂತ ಹೇಳಿದ್ರೆ, ಮುಂಚೆ ಒಂದು ಸಂಬಂಧಗಳನ್ನ ನೋಡ್ತಾ ಇದ್ದಂತ ರೀತಿ, ಸಂಬಂಧಗಳನ್ನ ಉಳಿಸ್ಕೊಳ್ತಾ ಇದ್ದಂತ ರೀತಿ, ಮನೆ ದೊಡ್ಡ ದೊಡ್ಡ ವಂಶಸ್ಥರು, ಅವರ ಗೌರವ, ಸಂಸ್ಕಾರ, ಇದನ್ನೆಲ್ಲ ಇವಾಗ ಮಕ್ಕಳಿಗೆ ನಾವು ಬರೀ ನಾವ್ ಈ ತರ ಇದ್ವಿ ಅವಾಗ ಆ ತರ ಇತ್ತು ಅಂತ ಹೇಳ್ತಾ ಇದೀವಿ. ಆದ್ರೆ ಸಿನಿಮಾದಲ್ಲಿ ಅದನ್ನ ನೋಡ್ಬೋದಾದಂತ ಒಂದು ಸನ್ನಿವೇಶ ಆಗ್ಲಿ, ಸಂದರ್ಭ ಆಗ್ಲಿ, ಇವೆಲ್ಲವೂ ನಮ್ಮ ಸಿನಿಮಾದಲ್ಲಿದೆ. ಪ್ರಿಯಾ ಹೆಗಡೆ ಅವರು, ಅವ್ರ ಜೊತೆ ಮೊದಲನೇ ಸಲ ಕೆಲಸ ಮಾಡ್ತಾ ಇದ್ದೀನಿ. ಗಣೇಶ್ ರಾವ್ ಸರ್ ಇದ್ದಾರೆ, ಹಂಸ ಸುಧೀರ್ ಅವರು ನಮ್ಮ ತಾಯಿ ಪತ್ರ ಮಾಡಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಸಿನಿಮಾದಲ್ಲಿ ಆಂಜನೇಯನ ಒಂದು ಪ್ರಭಾವ ಕಥೆ ಮೂಲಕ ಹೇಗೆ ಬರುತ್ತೆ ಅನ್ನೋದು ಸಿನಿಮಾ ನೋಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ರಾಜೇಶ್ ರಾಮನಾಥ್ ಸರ್ ಸಂಗೀತ ನೀಡಿದ್ದಾರೆ. ಡಿಫರೆಂಟ್ ಡ್ಯಾನಿ ಸರ್ ಫೈಟ್ಸ್ ಕಂಪೋಸ್ ಮಾಡಿದ್ದಾರೆ. ನಮ್ಮ PKH ದಾಸ್, ನಾನು ಅನಂತರಾಜು ಸರ್, ದಾಸಣ್ಣ ಒಂದು ಸಿನಿಮಾ ಸೆಟ್ಟಲ್ ಇದ್ದಾಗ ಫ್ಯಾಮಿಲಿಗಿಂತ ಹೆಚ್ಚಾಗಿ ನಮ್ಮ ನಡುವಿನ ಒಂದು ಸಂಬಂಧ ಏನಿದೆ, ನಮ್ಮ ನಡುವಿನ ಒಂದು ವೈಬ್ ಏನಿದೆ, ಇದು ಬಹಳ ಚೆನ್ನಾಗಿರುತ್ತೆ. ಸಿನಿಮಾದ ಹಾಡುಗಳಾಗ್ಲಿ, ಫೈಟ್ಸ್ ಆಗ್ಲಿ, ಎಮೋಷನಲ್ ಸೀನ್ಸ್ ಆಗ್ಲಿ, PKH ದಾಸ್ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಾಗಿದೆ ನೋಡಕ್ಕೆ ಎಷ್ಟು ಅಂದವಾಗಿ ಇರೋ ಹಾಗೆ ಮಾಡ್ತಾರೆ ಒಂದು ಸಿನಿಮಾನ ಅಂತ. ಇದನ್ನೆಲ್ಲ ನೀವು ಅನುಭವಿಸಬೇಕು ಅಂತ ಹೇಳಿದ್ರೆ ಜುಲೈ 24ನೇ ತಾರೀಕು ನಮ್ಮ ಶ್ರೀಮತಿ ಸಿಂಧೂರ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ನೋಡಿ, ಆನಂದಿಸಿ, ಆಶೀರ್ವಾದ ಮಾಡಿ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ ಶ್ರೀಮತಿ ಸಿಂಧೂರ ಇದೆ 24th ರಿಲೀಸ್ ಆಗ್ತಾ ಇದೆ. ಸೊ ತುಂಬಾ ಖುಷಿ ಇದೆ ಇದರಲ್ಲಿ ನಾನು ಲೀಡ್ ರೋಲ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ. ಇವಾಗಿರೋ ಒಂದು ಮಾಸ್ ಸಿನಿಮಾ ಅಂಡ್ ಕಮರ್ಷಿಯಲ್ ಸಿನಿಮಾ ಬ್ರೇಕ್ ಮಾಡಿ ನಮ್ದೊಂದು ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಪ್ರೊಡಕ್ಷನ್ ಕೂಡ ಅಷ್ಟೇ ತುಂಬಾ ಪ್ರಿಪೇರ್ ಆಗಿ, ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಶೂಟಿಂಗ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ವರೆಗೂ ಯಾವುದೇ ರೀತಿ ಡಿಲೇ ಇಲ್ದಂಗೆ ಇಲ್ಲಿವರೆಗೆ ತಗೊಂಡ್ಬಂದು ಇವಾಗ ರಿಲೀಸ್ ಗೆ ರೆಡಿ ಮಾಡಿಟ್ಟಿದ್ದಾರೆ. ಸೊ ಗ್ರೇಟ್ಫುಲ್ ಫಾರ್ ದ ಅಪರ್ಚುನಿಟಿ. ಐ ಮೀನ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್. ನೋಡೋಣ ಏನಾಗುತ್ತೆ ಅಂತ. ಇನ್ನ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸಟ್ಸ್ ಇಟ್. ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್, ಒಂದು ಪ್ರಾಪರ್ ಆಗಿ ಮನೆ ಮಗಳಾಗಿ, ಒಂದು ಒಳ್ಳೆ ಹೆಂಡತಿಯಾಗಿ, ಆ ಥರ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಆಗಿರೋದ್ರಿಂದ ಸಂಸ್ಕಾರ ಇರುವಂತ ಒಂದು ಹುಡುಗಿ. ಮದ್ವೆಕ್ಕಿಂತ ಮುಂಚೆ, ಮದ್ವೆಕ್ಕಿಂತ ಆದ್ಮೇಲೆ 2 ಶೇಡ್ ಇದೆ. 5 ಸಾಂಗ್ ಇದೆ, ಅದ್ರಲ್ಲಿ 4 ಸಾಂಗ್ ಅಲ್ಲಿ ನಾನಿದ್ದೀನಿ. ಅಂಡ್ ಆಲ್ರೆಡಿ 2-3 ಸಾಂಗ್ಸ್ ಬಿಟ್ಟಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿರೋ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ತುಂಬಾ ಮೆಲೋಡಿ ಆಗಿದೆ, ಚೆನ್ನಾಗಿದೆ. ನನ್ನ ಪಾತ್ರ ಎಲ್ಲ ಇಲ್ಲೇ ಹೇಳಿದ್ರೆ ನೀವು ಥಿಯೇಟರ್ಗೆ ಬಂದು ಏನು ನೋಡ್ತೀರಾ? ಸಂಸ್ಕಾರವಂತೆ. ನೋಡಿ, ಅವ್ರು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅಷ್ಟೇ. ಒಂದ್ ವೇಳೆ ಹೇಳ್ಬೇಕಂದ್ರೆ ತುಂಬಾ ಇನೋಸೆಂಟ್ ಇರುವಂತ ಹುಡುಗಿ, ಏನು ಗೊತ್ತಿಲ್ಲದೆ ಬೆಳೆದಿರುವಂತ ಹುಡುಗಿ, ದೊಡ್ಡ ಫ್ಯಾಮಿಲಿಗೆ ಹೋದಾಗ ಅವಳ ಆ ರೆಸ್ಪಾನ್ಸಿಬಿಲಿಟೀಸ್ ನ ಹೆಂಗ್ ತಗೋತಾಳೆ, ಅಲ್ಲಿ ನಡುವಂತ ಕೆಲವು ಘಟನೆಗಳು ಅವಳಿಗೆ ಯಾವ ತರ ಪರಿಣಾಮ ಬೀಳುತ್ತೆ, ಅಂಡ್ ಅದರಿಂದ ಅವಳು ಹೇಗೆ ಹೊರಗೆ ಬರ್ತಾಳೆ, ಹೇಗೆ ಸಪೋರ್ಟಿವ್ ಆಗಿರ್ತಾಳೆ ಫ್ಯಾಮಿಲಿಗೆ ಅನ್ನೋದೇ ನನ್ನ ಕ್ಯಾರೆಕ್ಟರ್. ಇಂಟ್ರೊಡಕ್ಷನ್ ಸಾಂಗ್ ಸೋಲೋ ಸಾಂಗ್ ಇದೆ. ನೋಡಿ, ಅವ್ರು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಇಂಟ್ರೊಡಕ್ಷನ್ ಸಾಂಗ್ ಸೋಲೋ ಇದೆ. ಸೊ ಅದಕ್ಕೆ ನಾನು ಹೇಳಿದ್ದು, ನಾನು ತುಂಬಾ ಥ್ಯಾಂಕ್ಫುಲ್ ಇದ್ದೀನಿ ಈ ಪ್ರೊಡಕ್ಷನ್ಗೆ ಪ್ಲಸ್ ಈ ಅಪಾರ್ಚುನಿಟಿಗೆ. ಬಿಕಾಸ್ ಇವಾಗ ನಮ್ಗೆಲ್ರಿಗೂ ಗೊತ್ತು ಕಮರ್ಷಿಯಲ್ ಮೂವೀಸ್ ಅಂದ್ರೆ ಹೀರೋಯಿನ್ಸ್ಗೆ ಎಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ, ಎಷ್ಟು ರೋಲ್ ಇರುತ್ತೆ ಅನ್ನೋದು. ಇದರಲ್ಲಿ ನಾನು ಫಸ್ಟ್ ಇಂದ ಲಾಸ್ಟ್ ವರ್ಗೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಪ್ಲಸ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ನಾಗಿರೆಡ್ಡಿ ಅಂತ, ಶ್ರೀಮತಿ ಸಿಂಧೂರ ಪ್ರೊಡ್ಯೂಸರ್. ಈಗ ನಾವು ಶ್ರೀಮತಿ ಸಿಂಧೂರ ಸಿನಿಮಾವನ್ನ ಇದೇ ತಿಂಗಳು ಜುಲೈ 24ರಂದು ರಿಲೀಸ್ ಮಾಡ್ತಾ ಇದ್ದೀವಿ. ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ, ಪ್ರಿಯಾ ಹೆಗ್ಡೆ, ರಶ್ಮಿ ಗೌಡ, ನಮ್ಮ ಡೈರೆಕ್ಟರ್ ಮತ್ತು ರಾಜೇಶ್ ರಾಮನಾಥ್ ಸಾಂಗ್ಗಳನ್ನ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವರು ಹಳೆ ಮೊದಲ ತರಾನೇ ಈ ಸಲ ಮಾಡಿರೋದ್ರಿಂದ ಫಸ್ಟ್ ಕ್ಲಾಸ್ ಮೆಲೋಡಿ ಸಾಂಗ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾವನ್ನ ವಿಶೇಷವಾಗಿ ಆಂಜನೇಯ ಅವತಾರ ತೋರಿಸಿದೀವಿ. ಸಾಂಸಾರಿಕ ಚಿತ್ರ ಮತ್ತು ಮೈಥಾಲಿಕ್ ಎರಡೂ ಸೇರಿ ಮಿಕ್ಸ್ ಆಗಿರೋದ್ರಿಂದ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ನಡೆಯುವ ಕಥೆಯನ್ನ ಆಧಾರನ ಮಾಡಿಕೊಂಡು ಈ ಸಿನಿಮಾವನ್ನು ಮಾಡಿದೀವಿ. ನೋಡಿದವರು ಅಷ್ಟು ಜನ ತುಂಬಾ ಸಂತೋಷ ಪಡ್ತಾರೆ. ಸಾಂಗ್ಸ್ ಕೈಲಾಶ್ ಕೇರ್ ವಿಶೇಷವಾಗಿ ಒಂದು ಹಾಡಿದ್ದಾರೆ, ಅದು ಆಂಜನೇಯನ ಸಂಬಂಧಪಟ್ಟಿದ್ದು. ಆ ಹಾಡನ್ನ ಕೈಲಾಶ್ ಕೇರ್ ಹಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಕರ್ನಾಟಕದಲ್ಲಿ ಮಾಡಿರೋ ಒಳ್ಳೆ ಕನ್ನಡ ಸಾಂಗ್ ಹಾಡಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ. ಸಾರೇ ಇಂಡಿಯಾಕ್ಕೆ ಸಾಂಗ್ ಅಂತ ಹೇಳಿದ್ದಾರೆ, ಇಲ್ಲಿ ಚೆನ್ನಾಗಿ ಬಂದಿರೋದ್ರಿಂದ ನಾವು ತುಂಬಾ ಸಂತೋಷ ಪಡ್ತಾ ಇದ್ದೀವಿ. ಆಂಜನೇಯ ಪಾತ್ರದಲ್ಲಿ ಮಾರುತಿ ಅಂತ ಹೊಸಕೋಟೆ ಅವ್ರು ಮಾಡಿದ್ದಾರೆ, ಅವ್ರು ಮಿಸ್ಟರ್ ಇಂಡಿಯಾ, ತುಂಬಾ ಚೆನ್ನಾಗಿ ಬಂದಿದೆ ಅವ್ರದ್ದು. ಸಾಧಾರಣವಾಗಿ ನಮ್ಮ ಆಂಜನೇಯ ಪಾತ್ರ ಅರ್ಧ ಗಂಟೆ ಇರ್ತಾರೆ ಅವರು. ಫೈನಲ್ ಆಗಿ ಬರುವ ಒಂದು ಪಾತ್ರ
ಪಾತ್ರದಲ್ಲಿ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡಿ ನಮ್ಮ ಹಿಂದೂ ಧರ್ಮವನ್ನ ಯಾವ ತರ ಕಾಪಾಡಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ತಾವೆಲ್ಲ ಬಂದು ನೋಡಿ ಸಂತೋಷ ಪಡಬೇಕಾಗಿ ನಮ್ಮಲ್ಲಿ ಕೋರ್ಕೊಂತೀವಿ. ನಮಸ್ಕಾರ. ಲೊಕೇಶನ್ ಚಿಕ್ಕಮಂಗ್ಳೂರು, ಆ ಸರೌಂಡಿಂಗ್ ಅಲ್ಲಿ ಮಾಡಿದೀವಿ. ಮಡಿಕೇರಿ ಮತ್ತು ಬೆಂಗಳೂರು. ನಾನೇ ಕಟ್ಸಿರೋ ಒಂದು ದೇವಸ್ಥಾನ ಇದೆ, ಶ್ರೀಶ್ವರನ ದೇವಸ್ಥಾನ. 3 ಎಕರೆ ಜಾಗದಲ್ಲಿ ಕಟ್ಸಿದೀವಿ. ಆ ದೇವಸ್ಥಾನದಲ್ಲಿ ಫೈನಲ್ ಕ್ಲೈಮ್ಯಾಕ್ಸ್ ಮಾಡಿದೀವಿ. ಕ್ಲೈಮ್ಯಾಕ್ಸ್ ಎಲ್ಲ ಆಂಜನೇಯನಿಗೆ ಸಂಬಂಧಪಟ್ಟಿದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಒಂದು 10 ದಿವಸದ ಕಾಲ ಅಲ್ಲಿ ಶೂಟಿಂಗ್ ಮಾಡಿದ್ದೀವಿ ಆ ದೇವಸ್ಥಾನದಲ್ಲಿ. ಶಿವನ ಟೆಂಪಲ್, ಆಂಜನೇಯದು ನಾವು ಶೂಟಿಂಗ್ ಮಾಡಿದ್ವಿ. ದಿನ್ನಹಳ್ಳಿ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಗುಡಿಬಂಡೆ ತಾಲೂಕು. ಆ ದೇವಸ್ಥಾನದ ಹಳೆಯದು, ಅದನ್ನ ನಾವು ರೀಕನ್ಸ್ಟ್ರಕ್ಷನ್ ಮಾಡಿದೀವಿ. ತುಂಬಾ ಚೆನ್ನಾಗಿರೋದ್ರಿಂದ ಅಲ್ಲೇ ನಾವು ಶೂಟಿಂಗ್ ಮಾಡ್ಬೇಕಂತ ಮಾಡಿದಾಗ ನಮಗೂ ಒಂದು ಒಳ್ಳೆ ಜಾಗ ಸಿಗ್ದಂಗೆ ಆಯ್ತು. ಅಲ್ಲಿ ದೇವರ ಸಂಬಂಧಪಟ್ಟಿದ್ದಿರೋದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಎಲ್ಲ ತಂಡದವರಿಗೆ ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಆರ್ ಅನಂತರಾಜು, ಕನ್ನಡ ಚಿತ್ರ ನಿರ್ದೇಶಕ. ಈಗಾಗಲೇ ಒಂದಷ್ಟು ಸಿನಿಮಾಗಳನ್ನು ನಾನು ನಿರ್ದೇಶನ ಮಾಡಿ ನಿಮಗೆಲ್ಲ ಪರಿಚಯ ಆಗಿದ್ದೇನೆ. ಈಗ ನನ್ನ ನಿರ್ದೇಶನದ 12ನೇ ಸಿನಿಮಾ ಶ್ರೀಮತಿ ಸಿಂಧೂರ ಅಂತೇಳಿ ನಮ್ಮ ನಿರ್ಮಾಪಕರಾದ ನಾಗಿರೆಡ್ಡಿ ಅವರು ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಈ ಒಂದು ಕಥೆಯನ್ನು ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತ ಅವ್ರು ಹೇಳಿದಾಗ ಆ ಕಥೆಯನ್ನು ಕೇಳಿ ನನಗೂ ತುಂಬ ಸಂತೋಷ ಆಯಿತು. ಇತ್ತೀಚಿನ ದಿನಗಳಲ್ಲಿ, ಈ ಇತ್ತೀಚಿನ ವರ್ಷಗಳಲ್ಲೇ ಯಾವುದೇ ಆ ಥರದ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟನ್ನು ನಾನು ನೋಡಿರಲಿಲ್ಲ, ಸಿನಿಮಾ ಬಂದಿರಲಿಲ್ಲ ಅನ್ಸುತ್ತೆ. ಹಾಗಾಗಿ ನಮಗೆಲ್ಲ ಒಂಥರ ಖುಷಿ ಅನ್ನಿಸ್ತು. ಯಾಕೆ ಈ ಸಿನಿಮಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನ ನಾವು ಯಾಕೆ ಮಾಡಬಾರ್ದು? ಖಂಡಿತ ಮಾಡಿದ್ರೆ ಜನತೆಗೆ ಅದು ಇಷ್ಟ ಆಗುತ್ತೆ. ಒಂದು ಜನರೇಷನ್ ಹೊಸ ರೀತಿಯ ಒಂದು ಖಂಡಿತ ಜನತೆಗೆ ಇಷ್ಟ ಆಗುತ್ತೆ ಇದು ಅಂತೇಳಿ ಅನ್ನಿಸ್ತು. ಹಾಗಾಗಿ ನಾವು ಈ ಕಥೆಯನ್ನ ಟೇಕಪ್ ಮಾಡಿದ್ವಿ. ಸೊ ನಾಗಿರೆಡ್ಡಿ ಸರ್ ಅವ್ರ ಕನಸು ಇದು, ಶ್ರೀಮತಿ ಸಿಂಧೂರ. ಕಥೆಯನ್ನ ಎಲ್ಲೂ ಯಾವುದೇ ರೀತಿಯಲ್ಲಿ ಚ್ಯುತಿ ಆಗದಾಗೆ ಒಂದು ಚಿತ್ರಕಥೆಯನ್ನ ಮಾಡಿ ಸಂಭಾಷಣೆಯನ್ನು ಬರೆದು ಒಂದು ಒಳ್ಳೆ ಕಲಾವಿದರು ಅಂದ್ರೆ ನಮ್ಮ ವಿಜಯ ರಾಘವೇಂದ್ರ ಅವರು ನಾಯಕ ನಟರಾಗಿ ಅವರನ್ನ ಆಯ್ಕೆ ಮಾಡಿಕೊಂಡು, ನಂತರ ಪ್ರಿಯಾ ಹೆಗಡೆ, ತಂತ್ರಜ್ಞರಲ್ಲಿ ನಮ್ಮ PK ದಾಸಣ್ಣ ಇದ್ದಾರೆ, ರಾಜೇಶ್ ರಾಮನಾಥ್ ಅವರು ಇದ್ದಾರೆ, ಡಿಫ್ರೆಂಟ್ ಡ್ಯಾನಿ ಅವರು, ಇನ್ನು ಸಾಕಷ್ಟು ಟೆಕ್ನಿಷಿಯನ್ಸ್ ಎಲ್ಲ ನಮ್ಮ ಸಿನಿಮಾದಲ್ಲಿ ಕೈ ಜೋಡಿಸಿ ಶ್ರೀಮತಿ ಸಿಂಧೂರ ಸಿನಿಮಾನ ನಾವು ನಿರ್ಮಾಣ ಮಾಡಿ ಜುಲೈ 24ನೇ ತಾರೀಕು ಸಿನಿಮಾ ಬಿಡುಗಡೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ತೆರೆ ಮೇಲೆ ಬರ್ತಾ ಇದೆ ಜುಲೈ 24ನೇ ತಾರೀಕು. ದಯವಿಟ್ಟು ನೀವೆಲ್ಲ ಈ ಸಿನಿಮಾನ ನೋಡಬೇಕು. ಖಂಡಿತ ನಿಮಗೆ ನಿರಾಶೆ ಆಗಲ್ಲ. ನಿಮ್ಮನ್ನ ಅದು ಮನರಂಜಿಸುತ್ತೆ. ನಿಮಗೆ ಒಂದು ಒಳ್ಳೆ ಥಿಯೇಟರ್ಗೆ ಬಂದು ಕೂತ್ಕೊಂಡಾಗ ಒಂದು ಸಿನಿಮಾ ಯಾಕೆ ಬಂದೆ ನಾನು ಈ ಸಿನಿಮಾಗೆ ಅಂತ ನಿಮ್ಗೆ ಅನ್ನಿಸಬಾರ್ದು. ಖಂಡಿತ ಆ ಥರ ಅನಿಸೋದಿಲ್ಲ. ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಒಂದು ಒಳ್ಳೆ ಮನೋರಂಜನೆ ಈ ಸಿನಿಮಾದಲ್ಲಿ ಇದೆ. ಎಲ್ಲ ಥರದ ಒಂದು ಜಾನರ್ ಇದೆ. ಒಂದು ಸೆಂಟಿಮೆಂಟ್ ಇದೆ. ಗಂಡ ಹೆಂಡತಿ ಮಧ್ಯೆ ಒಂದು ಸೆಂಟಿಮೆಂಟ್ ಇದೆ. ತಾಯಿ ಮಗನ ಬಗ್ಗೆ ಒಂದು ಸೆಂಟಿಮೆಂಟ್ ಇದೆ. ಎಲ್ಲ ರೀತಿಯ ಒಂದು ಸಂಬಂಧಗಳನ್ನ ಬೆಸೆದು ಈ ಒಂದು ಕಥೆಯನ್ನ ನಾವು ಮಾಡಿದ್ದೀವಿ. ಖಂಡಿತ ಈ ಕಥೆ ನಿಮಗೆ ಇಷ್ಟ ಆಗುತ್ತೆ. ಶ್ರೀಮತಿ ಸಿಂಧೂರ ನಿಮ್ಮ ಮನಸ್ಸನ್ನು ತಟ್ಟುತ್ತೆ, ನಿಮಗೆ ಸಂತೋಷ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಕೂಡ ಆ ನಂಬಿಕೆಯಿಂದ ಚಿತ್ರಮಂದಿರಕ್ಕೆ ಬಂದರೆ ಖಂಡಿತ ನಿಮಗೆ ನಿರಾಶೆ ಆಗೋದಿಲ್ಲ. ಶ್ರೀಮತಿ ಸಿಂಧೂರ ನಿಮಗೆ ಇಷ್ಟ ಆಗುತ್ತೆ. ದಯವಿಟ್ಟು ಜುಲೈ 24ನೇ ತಾರೀಕು ಚಿತ್ರವನ್ನು ನೋಡೋದಕ್ಕೆ ಚಿತ್ರಮಂದಿರಕ್ಕೆ ಬನ್ನಿ. ನಿಮ್ಮನ್ನು ನಾವು ಅಲ್ಲಿ ಭೇಟಿ ಆಗ್ತೀವಿ. ಖಂಡಿತ ನೀವು ಈ ಸಿನಿಮಾನ ನೋಡಿ ಸಂತೋಷ ಪಡ್ತೀರಾ. ರಾಜೇಶ್ ರಾಮನಾಥ್ ಅವರು ಶ್ರೀಮತಿ ಸಿಂಧೂರಾಗೆ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ. ನಿಜವಾಗ್ಲೂ ಅವರು ಲೆಜೆಂಡರಿ ಸಂಗೀತ ನಿರ್ದೇಶಕರು. ಇತ್ತೀಚಿನ ದಿನಗಳಲ್ಲಿ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡೋ ಅವಕಾಶಗಳು ಸಿಕ್ಕಿದ್ರು ಕೂಡ ಅವ್ರು ಯಾಕೆ ಒಪ್ಕೊಂಡಿರಲಿಲ್ಲ. ಕಾರಣ ನಮಗೂ ಗೊತ್ತಾಗ್ಲಿಲ್ಲ. ನಾವು ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ಕತೆ ಕೇಳಿ ಅವ್ರು ತುಂಬಾ ಇಂಪ್ರೆಸ್ ಆಯಿತು. ನಾನು ಸುಮಾರು ಗ್ಯಾಪ್ ತಗೊಂಡು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಈ ಸಿನಿಮಾ ಖಂಡಿತ ನನಗೆ ಹೆಲ್ಪ್ ಮಾಡುತ್ತೆ ಅಂತ ಅವರೇ ಖುಷಿ ಪಟ್ಬಿಟ್ಟು ಹೇಳಿ ಒಪ್ಕೊಂಡು ನಮ್ಮ ಈ ಚಿತ್ರಕ್ಕೆ 6 ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಸಾಹಿತ್ಯ ಬಂದ್ಬಿಟ್ಟು ನಮ್ಮ ಕವಿರಾಜ್ ಅವರು 2 ಹಾಡುಗಳನ್ನ ಬರೆದಿದ್ದಾರೆ. ಮತ್ತೆ ಕೆ ಕಲ್ಯಾಣ್ ಅವರು 2 ಹಾಡುಗಳನ್ನು ಬರೆದಿದ್ದಾರೆ. ಇನ್ನು 2 ಹಾಡನ್ನ ಸ್ವತಃ ನಾನೇ ಬರೆದಿದ್ದೇನೆ. ಇನ್ನೊಂದು ಆಂಜನೇಯ ಸ್ವಾಮಿ ಮೇಲೆ ಒಂದು ಸಾಂಗ್ ಇದೆ, ಅದನ್ನು ಕೂಡ ಮಂಜುನಾಥ್ ಅವರು ಬರೆದಿದ್ದಾರೆ. ಸೊ ಹೀಗೆ ಒಂದು ಸಂಗೀತಮಯವಾದಂಥ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ. ಖಂಡಿತ ನಿಮಗೆಲ್ಲ ಇಷ್ಟ ಕೊಡುತ್ತೆ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರ ನಾವು ಮೊದಲೇ ನಿರ್ಧರಿಸಿದ್ವಿ, ಇದನ್ನು ಪಕ್ಕಾ ಗಿರಿನಲ್ಲಿ ಹಸಿರು ವಾತಾವರಣದಲ್ಲೇ ಈ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ. ಯಾಕೆ ಅಂತಂದ್ರೆ ಒಂದು ಏನೋ ಒಂದು ಹಸಿರು ಅನ್ನೋದೇನೆ ನಮಗೆ ಮನಸ್ಸಿಗೆ ಉಲ್ಲಾಸ ಕೊಡುವಂತ ಒಂದು ವಿಷಯ ಆಗಿರೋದ್ರಿಂದ ಹಾಗಾಗಿ ನಾವು ಇದನ್ನೆಲ್ಲ ಮೂಡಿಗೆರೆ, ಚಿಕ್ಕಮಗಳೂರು, ಸಕಲೇಶಪುರ ಈ ಸುತ್ತಮುತ್ತ ಚಿತ್ರೀಕರಣ ಮಾಡಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಅಲ್ಲೇ ಚಿತ್ರೀಕರಣ ಆಗಿರುವಂತ ಶ್ರೀಮತಿ ಸಿಂಧೂರ. ಇದು 3 ಫೈಟ್ ಇದೆ. ಅದರಲ್ಲಿ 2 ನಮ್ಮ ಡಿಫ್ರೆಂಟ್ ಡ್ಯಾನಿ ಅವರು ಮಾಡಿದ್ದಾರೆ. ಒಂದು ಮಿಥುನ್ ಅಂತೇಳಿ ಹೊಸ ಹುಡುಗ, ಆತ ಕೂಡ ಒಂದು ಫೈಟ್ ಅನ್ನು ಕಂಪೋಸ್ ಮಾಡಿದ್ದಾರೆ. ಕತೆಗೆ ಪೂರಕವಾಗಿ ಆಕ್ಷನ್ ಸನ್ನಿವೇಶಗಳು ಬರುತ್ತೆ. ಯಾವುದು ನಿಮಗೆ ಹೆವಿ ಅನ್ಸೋದಿಲ್ಲ. ಆ ಕತೆ ಅದು ಬೇಕು ಅಲ್ಲಿ ಅಂತ ಅನ್ಸುತ್ತೆ, ಅದು ನೀವು ಖಂಡಿತ ಇಷ್ಟ ಆಗುತ್ತೆ. ಯಾವುದು ನಿಮಗೆ ಬರ್ಡನ್ ಅನ್ಸೋದಿಲ್ಲ, ಹೆವಿ ಅನ್ಸೋದಿಲ್ಲ. ಕತೆನೂ ಆಗಲಿ, ಹಾಡುಗಳು ನಿಮಗೆ ತುಂಬಾ ಮನಸ್ಸಿಗೆ ನಾಟುತ್ತೆ, ಮುದ ಕೊಡುತ್ತೆ. ಆ ನಂಬಿಕೆ ನನಗಿದೆ. ಶ್ರೀಮತಿ ಸಿಂಧೂರ ದಯವಿಟ್ಟು ಥಿಯೇಟರ್ ಬಂದು ನೋಡಿ, ನಮ್ಮನ್ನು ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಜಲಿ. ಸೊ ಶ್ರೀಮತಿ ಸಿಂಧೂರ ಮೂವಿಯಲ್ಲಿ ನಾನೊಂದು ನೆಗೆಟಿವ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಆಲ್ರೆಡಿ. ಗರ್ಲ್ ಯಾವ ರೀತಿ ಒಂದು ಜನಕ್ಕೆ ನಾವು ತೊಂದರೆ ಕೊಡ್ತಾರೆ ಆ ರೀತಿಯ ಒಂದು ಕ್ಯಾರೆಕ್ಟರ್ ಈ ಮೂವಿಯಲ್ಲಿ ಸಕ್ಕತ್ತಾಗಿದೆ. ಕನ್ನಡ ಮೂವಿನ ಫುಲ್ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಅಂಡ್ ನನಗೆ ತುಂಬಾ ಜನರು ಹೇಳ್ಕೊಟ್ಟಿದ್ದಾರೆ ಈ ರೀತಿ ಮಾಡ್ಬೇಕು ಆಕ್ಟಿಂಗ್, ಆ ರೀತಿ ಮಾಡ್ಬೇಕು ಅಂತ ಹೇಳಿ. ಓಲ್ಡ್ ಟೀಮ್ ತುಂಬಾ ಸಪೋರ್ಟಿವ್ ಆಗಿತ್ತು. ಹಿರಿಯ ನಟರಾದಂತಹ ಗಣೇಶ್ ಸರ್ ಜೊತೆ ನಾನು ಸ್ಕ್ರೀನ್ ನ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಪಾತ್ರ ನೆಗೆಟಿವ್ ಕ್ಯಾರೆಕ್ಟರ್. ಇದರಲ್ಲಿ ಒಂದು
ಒಂದು ಹೆಣ್ಣು ಯಾವ ರೀತಿ ಎಲ್ಲ ಮನಸ್ಸು ಮಾಡಿದ್ರೆ ಒಂದು ಎಷ್ಟೇ ಬೆಳವಣಿಗೆ ಇರುವಂತಹ ವ್ಯಕ್ತಿನ ಕೆಳಗಾಗ್ತಾಳೆ, ಅವಳ ಟ್ರಿಕ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಈ ಮೂವಿಲಿ ತೋರಿಸ್ಕೊಡ್ತಾರೆ. ಇದೇ ನನ್ನ ಪಾತ್ರ. ಒಂದು ಇಡೀ ಫ್ಯಾಮಿಲಿಯಲ್ಲಿ ಒಳ್ಳೆಯವ್ರು ಹೇಗಿರ್ತಾರೆ ಹಾಗೆ ಕೆಟ್ಟವ್ರು ಇರ್ತಾರೆ. ಒಂದು ಫ್ಯಾಮಿಲಿ ಇರುವಂತಹ ವ್ಯಕ್ತಿಗಳೇ ಯಾವ ರೀತಿ ಫ್ಯಾಮಿಲಿಯಲ್ಲಿ ಇರೋರ್ನೇ ಹಾಳು ಮಾಡ್ತಾರೆ ಅನ್ನೋದು ಈ ಒಂದು ಕಾನ್ಸೆಪ್ಟ್. ಇದು ದಿನನಿತ್ಯದಲ್ಲಿ ನಡೆಯುವಂತಹ ಕಾನ್ಸೆಪ್ಟ್ನೇ ಒಂದು ಸಿನಿಮಾ ಮೂಲಕ ನಿಮಗೆ ಮುಂದೆ ತೋರಿಸ್ತಾ ಇದ್ದಾರೆ. ಫ್ಯಾಮಿಲಿ ಸಾಂಗ್ ಎಲ್ಲ ಇದೆ. ಇದು ಫುಲ್ ಕಂಪ್ಲೀಟ್ ಒಂದು ಓಲ್ಡ್ ಬುಕ್ ಏನಿರುತ್ತೆ, ಕಾಮಿಡಿ, ಆಕ್ಷನ್ ಇದೆ, ದೇವರ ಒಂದು ಕನೆಕ್ಷನ್ಸ್ ಇದೆ, ಪ್ರತಿಯೊಂದು ಮಿಕ್ಸ್ಡ್ ಆಗಿರುವಂತಹ ಒಂದು ಬಂಡಲ್ ಅಂತಾನೆ ಹೇಳ್ಬೋದು. ಫುಲ್ ಮಲೆನಾಡ್ ಸೈಡ್ ಅಲ್ಲೇ ಫುಲ್ ಗ್ರೀನರಿ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಇದೇ ಜುಲೈ 24ನೇ ತಾರೀಕು ಶ್ರೀಮತಿ ಸಿಂಧೂರ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ಎಲ್ಲರೂ ಕನ್ನಡಿಗರು ನೋಡಿ ಪ್ರೋತ್ಸಾಹಿಸಿ. ಮೂವಿನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೇಷ್ಮಾ ವೇಗೌಡ. ನಮ್ಮ ಶ್ರೀಮತಿ ಸಿಂಧೂರ ನಿಮ್ಮೆಲ್ಲರ ಮುಂದೆ ಜುಲೈ 24 ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಶ್ರೀಮತಿ ಸಿಂಧೂರ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ಬೋದು. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮೂವಿ. ಈಗ ಬರ್ತಾ ಇರೋ ಮಾಸ್ ಕಮರ್ಷಿಯಲ್ ಮೂವೀಸ್ ಮಧ್ಯ ಡೆಸರ್ಟ್ ಥರ, ಒಂದು ಸ್ವೀಟ್ ಥರ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಇದು. ಇದರಲ್ಲಿ ಎಲ್ಲ ಆಸ್ಪೆಕ್ಟ್ಸು ಇದೆ, ಲೈಕ್ ಫನ್, ರೊಮ್ಯಾನ್ಸ್, ಫೈಟ್, ಮದರ್ ಸೆಂಟಿಮೆಂಟ್, ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು ಈ ಮೂವಿಯಲ್ಲಿ. ಈಗೆಲ್ಲ ಮೂವಿಯಲ್ಲೂ ಬರೀ ಹೀರೋಗೆ ಪ್ರಾಮಿನೆನ್ಸ್ ಕೊಟ್ಟು ಇಲ್ಲ ವಿಲನ್ಗೆ ಪ್ರಾಮಿನೆನ್ಸ್ ಕೊಟ್ಟು ಬೇರೆ ಎಲ್ಲ ಕ್ಯಾರೆಕ್ಟರ್ನು ಸ್ವಲ್ಪ ತೋರಿಸೋ ಥರ ಈ ಟೈಮಲ್ಲಿ ನಮ್ಮ ಮೂವಿಯಲ್ಲಿ ಪ್ರತಿ ಒಂದು ಕ್ಯಾರೆಕ್ಟರ್ನು ಅವರಿಗೆ ಈಕ್ವಲ್ ಸ್ಪೇಸ್ ಕೊಟ್ಟು, ಅವರಿಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಒಂದು ಬ್ಯೂಟಿಫುಲ್ ಆಗಿ ಡ್ರಾಫ್ಟ್ ಮಾಡಿದ್ದಾರೆ ಮೂವಿನ. ಈ ಮೂವಿಯ ಸಾರಥಿ ನಮ್ಮ ಅನಂತರಾಜು ಸರ್, ಡೈರೆಕ್ಟರ್ ಸರ್, ತುಂಬ ಬ್ಯೂಟಿಫುಲ್ ಆಗಿ ಡೈರೆಕ್ಟ್ ಮಾಡಿಕೊಂಡು ನರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಸ್ಟೋರಿನ. ಎಲ್ಲೂ ಒಂದು ಸೆಗ್ಮೆಂಟಲ್ಲೂ ಬೋರ್ ಆಗದಿರೋ ಥರ. ಸೊ ನಮ್ಮ ರಾಘು ಸರ್, ವಿಜಯ ರಾಘವೇಂದ್ರ ಸರ್ ಆಗಿರ್ಬೋದು, ನಮ್ಮ ಪ್ರಿಯಾ ಹೆಗ್ಡೆ ಅವರಾಗಿರ್ಬೋದು, ನನ್ನ ಮಾನ್ಸಿ ಮ್ಯಾಮ್ ಆಗಿರ್ಬೋದು. ಸೊ ನಾವೊಂದು 15 ದಿನ ಫಸ್ಟ್ ಸ್ಕೆಡ್ಯೂಲಲ್ಲಿ ಮೂಡಿಗೆರೆಯಲ್ಲಿದ್ವಿ. 15ರಿಂದ 16 ದಿನ ಹೇಗೆ ಹೋಯಿತು ಅಂತಾನೆ ಗೊತ್ತಿಲ್ಲ. ಆ ಬೆಳಗ್ಗೆ ಚಳಿಯಲ್ಲಿ, ಆ ಬ್ಯೂಟಿಫುಲ್ ವೆದರಲ್ಲಿ ಸಾಂಗ್ ಶೂಟ್ಸ್ ಆಗಿರ್ಬೋದು, ಎಲ್ಲಾನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿ ನನಗೆ ಗೊತ್ತಾಗ್ದಿರೋದನ್ನ ಹೇಳ್ಕೊಟ್ಟು, ಎಲ್ಲೂ ಕೆಲಸ ಅಂತ ಅನ್ನಿಸ್ಲಿಲ್ಲ. ಏನೋ ನಮ್ಮ ಮನೆ ಏನೋ ಮಾಡ್ತಾ ಇದ್ದೀವಿ, ಒಂದು ಖುಷಿಯಾಗಿ ಎಲ್ಲರೂ ಮಾಡಿದ್ದೀವಿ ಈ ಮೂವಿನ. ತುಂಬ ಇಷ್ಟ ಆಯಿತು. ಸೊ ಈ ಮೂವಿ ಸಾಂಗ್ಸ್ ಬಗ್ಗೆ ಹೇಳೋಣ ಅಂತ ಹೇಳಿದ್ರೆ, ಈ ಮೂವಿಯಲ್ಲಿ 4ರಿಂದ 5 ಸಾಂಗ್ ಬರುತ್ತೆ. ಪ್ರತಿ ಒಂದು ಸಾಂಗು ಡಿಫ್ರೆಂಟ್ ಟೈಪಲ್ಲಿದೆ. ಮೆಲೋಡಿ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಾಂಗ್ ಇದೆ. ಅದೊಂದು ತುಂಬ ಚೆನ್ನಾಗಿ ಬಂದಿದೆ. ಜನರೇಷನ್ಸ್ ಆ್ಯಂಡ್ ಜನರೇಷನ್ಸ್ ಆಫ್ ಜನ ಅದನ್ನ ವೇಟ್ ಮಾಡ್ತಿದ್ರು ಅನ್ಸುತ್ತೆ ಆ ಥರ ಸಾಂಗ್. ಯಾಕಂದರೆ ಈಗೆಲ್ಲ ರೊಮ್ಯಾನ್ಸು ಅದು ಇದು ಸಾಂಗ್ಗಳ ಮಧ್ಯೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಾಂಗ್ ತುಂಬ ಕಮ್ಮಿ ಬಂದಿರೋದು. ಸೊ ಆಫ್ಟರ್ ಏಜಸ್ ಒಂದು ಬ್ಯೂಟಿಫುಲ್ ಸಾಂಗ್ ಬಂದಿದೆ. ಇದ್ರ ಮಧ್ಯ ನಮ್ಮ ಹನುಮಾನ್ ಚಾಲೀಸಾ ಸಾಂಗ್ ಬಂದು ಕೈಲಾಶ್ ಖೇರ್ ಅವರು ಆಡಿರೋದು ತುಂಬ ಅಂದರೆ ತುಂಬ ಒಂದು ವೈಬ್ ಕೊಡ್ತಾ ಇದೆ. ಟ್ರೇಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಆ ಸಾಂಗ್ ಒಂದು ಪಾಸಿಟಿವ್ ವೈಬ್ ಕೊಡ್ತಾ, ಕೇಳ್ತಿದ್ರೆ ಒಂಥರ ಮೈ ಜುಮ್ ಅಂತ ಹೇಳುತ್ತೆ ಆ ಥರ ಸಾಂಗ್ ಅದು. ಸೊ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಅದು ಆಲ್ರೆಡಿ ಔಟ್ ಜನ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಕೊಡ್ತಾ ಇದ್ದಾರೆ. ನನ್ನ ಕ್ಯಾರೆಕ್ಟರ್ ಬಂದು ಇದರಲ್ಲಿ ಒಂದು ಮುದ್ದು ಪೆದ್ದು ಅತ್ತೆ ಮಗಳ ಕ್ಯಾರೆಕ್ಟರ್. ಹೀರೋನ ಹೇಗೆ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಸೊ ಮೂವಿ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ನಮ್ದು ಫ್ಯಾಮಿಲಿ ಓರಿಯೆಂಟೆಡ್ ಸಾಂಗ್ ಇದೆ. ಆ ಸಾಂಗ್ ಶೂಟ್ ಮಾಡುವಾಗಲೇ ಒಂದು ಜನ ಮಿಸ್ ಮಾಡ್ಕೊಳ್ತಾರಂತೆ. ಈಗೆಲ್ಲ 2-3 ಜನ ಇರೋ ಫ್ಯಾಮಿಲಿಯಲ್ಲಿ ಆ ಥರ ಒಂದು ಬಾಂಡ್ ಆಗಿರ್ಬೋದು, ಒಂದು ಕೂಡು ಕುಟುಂಬದ ಜೊತೆ ಹೇಗೆ ಫನ್ ಮಾಡ್ತಾರೆ, ಹೇಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಾಂಗ್ ತುಂಬ ಕಮ್ಮಿ ಬಂದಿರೋದ್ರಲ್ಲಿ. ಸೊ ಜನ ಇಷ್ಟಪಡ್ತಾರೆ. ನನ್ನ ಪಾತ್ರ ಆಗಲೇ ಹೇಳಿದಾಗೆ ಒಂದು ಮುದ್ದು ಪೆದ್ದು ಅಪ್ಪನ ಮಗಳು ನಾನು. ನನಗೇನಂದರೆ ನಾನಾಯಿತು, ನನ್ನ ಪ್ರಪಂಚ, ನನ್ನ ರೀಲ್ಸ್ ಆಯಿತು, ನಾನು ಏನೇನು ತರಲೆ ಮಾಡ್ತೀನಿ, ನನ್ನಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಇಲ್ಲ ನನ್ನಿಂದ ಏನೇನು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನ್ನ ಪಾರ್ಟ್ನರ್ ಯಾರು, ನನ್ನ ಸಾಂಗ್ಸಲ್ಲೆಲ್ಲ ಏನು ಮಾಡ್ತೀನಿ, ಅದೆಲ್ಲ ನೋಡಬೇಕಂದ್ರೆ ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ನಿಮಗೆ ಮಾತ್ರ ಹೇಳಬೇಕಂದ್ರೆ ನೀವು ಬಂದು ಮೂವಿ ನೋಡಬೇಕು. ಲೊಕೇಶನ್ ಬಂದು 15 ದಿನ ಮೂಡಿಗೆರೆಯಲ್ಲಿದ್ವಿ. ಅಲ್ಲಿ ದೇವರ ಮನೆ ಆ ಸೈಡ್ ಶೂಟ್ ಮಾಡಿದ್ವಿ. ಆಮೇಲೆ ಇನ್ನು ದೊಡ್ಡಬಳ್ಳಾಪುರ ಅಲ್ಲಿ ಒಂದು ದೇವಸ್ಥಾನ ಬ್ಯೂಟಿಫುಲ್ ನೈಟ್ ಶೂಟ್ಸ್ ಆಗಿದ್ದು. ನೈಟ್ ಶೂಟ್ಸ್ ಕೊರಿಯೋ ಚಳಿ ಇದೆ. ಡಿಸೆಂಬರ್ ಜನವರಿ ಟೈಮಲ್ಲಿ 2 ಗಂಟೆ 3 ಗಂಟೆ ರಾತ್ರಿ ಎಲ್ಲವೂ ಅಂದ್ಕೊಂಡು ಬೆಂಕಿ ಇದೆಲ್ಲ ಹಾಕೊಂಡು ಶೂಟ್ ಮಾಡಿದ್ದು. ಎಕ್ಸ್ಪೀರಿಯನ್ಸ್ ಅಂತೂ ನಿಜ ಹೇಳ ರಾಘು ಸರ್. ನಾವೆಲ್ಲ ಬೆಂಕಿ ಮುಂದೆ ಕುತ್ಕೊಂಡು ಆ ಶೂಟ್ ಫೈಟ್ ಸೀಕ್ವೆನ್ಸ್ ಬೇರೆ ಅದಿದ್ದು. ಮೈ ಗಾಡ್, ಯಾಕೆ ಕೇಳ್ತೀರಾ. ಆ ಲೊಕೇಶನ್ ದೇವಸ್ಥಾನ ತುಂಬ ಡಿವೈನ್ ಆದ ದೇವಸ್ಥಾನ ಅದು. ಆ ದೇವಸ್ಥಾನದ ಒಳಗೆ ಹೋದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತು. ಸೊ ಲೊಕೇಶನ್ ಚೂಸ್ ಮಾಡಿರೋದು ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಇವರು ಕೂಡ. ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತ ಅಂದ್ರೆ, ಆ ದೇವಸ್ಥಾನ ಹೋಗ್ತಿದಂಗೆ ಒಂದು ಪಾಸಿಟಿವ್ ಶಿವಲಿಂಗ ಇದ್ದ ದೇವಸ್ಥಾನ ಅದು, ಈಶ್ವರನ್ ದೇವಸ್ಥಾನ. ಒಂಥರ ಪಾಸಿಟಿವ್ ವೈಬ್ ಫೀಲ್ ಆಗ್ತಾ ಇತ್ತು. ಹೊರಗಡೆ ಎಷ್ಟು ಚಳಿ ಇತ್ತು, ಒಳಗಡೆ ಏನು ಇರ್ಲಿಲ್ಲ, ಸೇಮ್ ದೇವಸ್ಥಾನನೇ, ಬಟ್ ಅದೊಂಥರ ಬೆಚ್ಚಗೆ ಅನ್ನಿಸ್ತಾ ಇತ್ತು. ಸೊ ಯು ಕುಡ್ ಫೀಲ್ ಸಮ್ ಪಾಸಿಟಿವ್ ಎನರ್ಜಿ ಆ ದೇವಸ್ಥಾನದಲ್ಲಿ. ಹಾಯ್, ಅಷ್ಟೇ ದೇವಸ್ಥಾನ. ಇದೇ ಜುಲೈ 24ರಂದು ರಾಜ್ಯಾದ್ಯಂತ ನಿಮ್ಮ ಮುಂದೆ ನಮ್ಮ ಶ್ರೀಮತಿ ಸಿಂಧೂರ ಬರ್ತಾ ಇದೆ. ನೋಡಿ, ಹರಿಸಿ, ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಬಜರಂಗಿ ಪ್ರಸನ್ನ. ಶ್ರೀಮತಿ ಸಿಂಧೂರ ಚಿತ್ರದ ಪ್ರೆಸ್ ಮೀಟಲ್ಲಿದ್ದೀವಿ. ಇದೇ ಜುಲೈ 24ನೇ ತಾರೀಕಿಗೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ವಿಜಯ ರಾಘವೇಂದ್ರ ಸರ್ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ. ನಂದು ವಿಜಯ ರಾಘವೇಂದ್ರ ಸರ್ ಜೊತೆ ಇದು 2ನೇ ಸಿನಿಮಾ. ಚಿತ್ರದ ನಿರ್ದೇಶಕರಾಗಿ ಅನಂತರಾಜ್ ಸರ್ ಇದ್ದಾರೆ. ಸಿನಿಮೋಸ್ಟ್ ಡೈರೆಕ್ಟರ್ ಅಂತ ಹೇಳ್ಬೋದು. ತುಂಬಾ ಒಂದು ಖುಷಿ ಕೊಟ್ಟಂತ ಸಿನಿಮಾ. ಖಂಡಿತವಾಗ್ಲೂ ಕನ್ನಡ ಜನತೆಗೆ ನಮ್ಮ ಶ್ರೀಮತಿ ಸಿಂಧೂರ ಚಿತ್ರ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋದು ಕಮ್ಮಿ ಆಗಿದೆ. ನಮ್ಮ ಶ್ರೀಮತಿ ಸಿಂಧೂರ ಚಿತ್ರ ಕಂಪ್ಲೀಟ್ಲಿ ಒಂದು ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಪುಟ್ಟ ಕ್ಯಾರೆಕ್ಟರ್ ರಾಮ ಅಂತ ಹೇಳಿ ಇರ್ತಾನೆ. ಅವನದು ಮತ್ತೆ ಆಂಜನೇಯನ ಜೊತೆ ನಡೆಯುವಂತ ಜುಗಲ್ಬಂದಿ ಏನಿರ್ಬೋದು ಅದು ತುಂಬಾನೇ ಮಕ್ಕಳಿಗೆ ಇಷ್ಟ ಆಗ್ತದೆ. ನನ್ನ ಪಾತ್ರದ ಹೆಸರು ಬಂದು ಬಲರಾಮ ಅಂತ ಹೇಳಿ 2 ಶೇಡ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್. ತುಂಬಾ ಖುಷಿ ಕೊಟ್ಟಂತ ಪಾತ್ರ, ತುಂಬಾ ಚಾಲೆಂಜಿಂಗ್ ಅನ್ಸಿದ ಪಾತ್ರ. ಶಿವಣ್ಣ ಅವ್ರ ಜೊತೆ, ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಬೇರೆ ಬೇರೆ ತರದ ಪಾತ್ರಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೆ. ಇದರಲ್ಲಿ ಒಂದು ಬೇರೆ ತರದ ಪಾತ್ರ, ತುಂಬಾ ಚಾಲೆಂಜಿಂಗ್. ನಮ್ಮ ನಿರ್ದೇಶಕರು ಅನಂತರಾಜ್ ಸರ್ ತುಂಬಾನೇ ಚೆನ್ನಾಗಿ ಆ ಪಾತ್ರನ ಡಿಸೈನ್ ಮಾಡಿದ್ದಾರೆ. ಸ್ಪಾಟ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಈ ತರನೇ ಬರಬೇಕು, ಈ ತರ ಮ್ಯಾನರಿಸಮ್ ಇರಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಂತ ಒಂದು ಹನುಮಂತ ದೇವರ ಮೇಲೆ ಬರುವಂತ ಹನುಮಾನ್ ಚಾಲೀಸನ್ನೇ ಸ್ವಲ್ಪ ಟ್ರೆಂಡಿಯಾಗಿ ಈಗಿನ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಇನ್ನು ಜಾಸ್ತಿ ಕನೆಕ್ಟ್ ಆಗ್ತದೆ ಕ್ಲೈಮ್ಯಾಕ್ಸ್ ನೋಡ್ತಾ. ಖಂಡಿತವಾಗ್ಲೂ ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಈ ಚಿತ್ರದ ಮೇಲೆ ಖಂಡಿತವಾಗ್ಲೂ ಇದೆ ಅಂತ ನಾವು ಅನ್ಕೊಳ್ತೀವಿ. ಅದೇ ರೀತಿ ನೀವು ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಓವರ್ ಆಲ್ ಆಗಿ ಎಲ್ರಿಗೂ ಶ್ರೀಮತಿ ಸಿಂಧೂರ ಚಿತ್ರ ಇಷ್ಟ ಆಗ್ತದೆ ಅಂತೇಳಿ ಧೈರ್ಯವಾಗಿ ಹೇಳ್ತೀವಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಜುಲೈ 24ನೇ ತಾರೀಕು ಶ್ರೀಮತಿ ಸಿಂಧೂರ ಚಿತ್ರನ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೋಹಿತ್. ಇದೇ 24ನೇ ತಾರೀಕು ಶ್ರೀಮತಿ ಸಿಂಧೂರ ಬರ್ತಾ ಇದೀವಿ. ಥಿಯೇಟರ್ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಶ್ರೀಮತಿ ಸಿಂಧೂರ ಬಗ್ಗೆ ಹೇಳಬೇಕು ಅಂದ್ರೆ ಇದು ಕಮರ್ಷಿಯಲ್ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಪ್ರತಿಯೊಂದು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂತ್ಕೊಂಡು ನೋಡುವಂತಹ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬನ್ನಿ. ಇದರಲ್ಲಿ ನಾನು ಒಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಸೊ ವಿಜಯ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ಒಂದು ದೊಡ್ಡ ಇದು. ವಿಜಯ ರಾಘವೇಂದ್ರ ಸರ್ ಕ್ಲೋಸ್ ಫ್ರೆಂಡ್ ಪಾತ್ರದಲ್ಲಿ ಮಾಡಿದ್ದೀನಿ, ಒಂದು ಮುಖ್ಯವಾದ ಪಾತ್ರದಲ್ಲಿ ಮಾಡಿದ್ದೀನಿ. ಎಲ್ಲರೂ ಕುಟುಂಬ ಸಮೇತ 24ನೇ ತಾರೀಕು ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಶ್ರೀಮತಿ ಸಿಂಧೂರ ಅಂಡ್ ಅನಂತರಾಜು ಸರ್ ಮಸ್ತ್ ಮಜಾ ಮಾಡಿ, ನಂದ ಆಮೇಲೆ ಕಲ್ಪನಾ ಟು ಮಾಡಿರುವಂತ ಧೀಮಂತ ನಿರ್ದೇಶಕರ ಜೊತೆಲಿ ನಾವು ಕೆಲಸ ಮಾಡಿರೋದು ನಮ್ಮ ಬಹಳ ಅದೃಷ್ಟ. ವಿಜಯ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ತುಂಬಾ ಒಂದು ಹೆಮ್ಮೆ, ನಮ್ಮ ಭಾಗ್ಯ ಅಂತ ಹೇಳ್ಬೋದು. ನಾಗಿರೆಡ್ಡಿ ಸರ್ಗೆ ಮತ್ತೆ ಗಂಗರಾಜ್ ಸರ್ಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಎಲ್ಲರೂ ಸಿನಿಮಾ ಬಂದು ನೋಡಿ ನಮ್ಮನ್ನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿತ್ರತಂಡ ಈ ಒಂದು ಚಿತ್ರ ಬಿಡುಗಡೆಯ ಮುಂದೆ ನಡೆಯುವಂಥ ಒಂದು ಪ್ರೆಸ್ ಮೀಟಲ್ಲಿ ನಿಮ್ಮನ್ನ ಎಲ್ರಿಗೂ ನಮಸ್ಕಾರ, ಆತ್ಮೀಯ ಸ್ವಾಗತ ಶ್ರೀಮತಿ ಸಿಂಧೂರ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ. ಯಾವಾಗಲೂ ಹೇಳೋ ಹಾಗೆ ನಮ್ಮ ಪ್ರತಿ ಪ್ರಯತ್ನದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ಗೈಡ್ ಮಾಡುವಂಥದ್ದಾಗ್ಲಿ, ಒಳ್ಳೆ ಕೆಲಸ ಮಾಡಿದಾಗ ಬೆನ್ ತಟ್ಟಿ ಶಬಾಷ್ ಅಂತ ಹೇಳೋದಾಗ್ಲಿ, ಇವೆಲ್ಲವನ್ನು ನಿಮ್ಮ ಕಡೆಯಿಂದ ನಾನು ಅನುಭವಿಸಿ ಮುಂದೆ ಹೋಗ್ತಾನೆ ಇದ್ದೀನಿ. ಇದು ಹಾಗೇನೆ ನಮ್ಮ ಶ್ರೀಮತಿ ಸಿಂಧೂರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ವಿ, ಹಾಡನ್ನ ನೋಡಿದ್ವಿ. ನಿಮ್ಮ ಪ್ರೋತ್ಸಾಹ, ಶುಭಾಶಯಗಳು ಎಲ್ಲವನ್ನೂ ಕೇಳೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಆಂಜನೇಯನ ಅಂಶ ಏನಿದೆ, ಅದರಲ್ಲಿ ಆಂಜನೇಯನ ಉಪಸ್ಥಿತಿ ನಮ್ಮ ಕಥೆಯಲ್ಲಿ ಒಂದು ಜಾಗಕ್ಕೆ ಬೇಕು ಅಂತ ನಮ್ಮ ಆಕ್ಚುಲಿ ನಾಗಿರೆಡ್ಡಿ ಸರ್ ಫಸ್ಟ್ ಕತೆ ಹೇಳಕ್ ಬಂದಾಗ ತುಂಬಾನೇ ಕ್ಲಾರಿಟಿ, ಅಂದ್ರೆ ಈ ತರ ಸಿನಿಮಾ, ಈ ತರ ಇದು ಹೀಗೆ, ಈ ಕತೆ ಹೀಗೆ ಬೆಳವಣಿಗೆ ಆಗುತ್ತೆ, ಸ್ಕ್ರಿಪ್ಟ್ ಈ ಸ್ಕ್ರೀನ್ ರೈಟಿಂಗ್ ಕೂಡ ಹೀಗೆ ಆಗುತ್ತೆ ಅನ್ನೋ ತರ ಹೇಳಿದಾಗ ಅದಕ್ಕೆ ಅದೇ ಪ್ರಕಾರ ನಮ್ಮ ಅನಂತರಾಜು ಸರ್ ಅದನ್ನ ಎಲ್ಲೋ ಒಂದ್ ಕಡೆ ಎಡುವುದೇನೆ ಎಲ್ಲವನ್ನೂ ಒಂದು ಬ್ಯಾಲೆನ್ಸ್ ಅಲ್ಲಿ ಸ್ಕ್ರಿಪ್ಟ್ ನ ತಗೊಂಡು ಹೋಗಿದ್ದಾರೆ. ಆಂಜನೇಯನ ಪ್ರೆಸೆನ್ಸ್ ಇದೆ, ಅದನ್ನ ಮಾರುತಿ ಸರ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಬಹಳ ನೋಡಿದಾಗ ಒಂದು ಕ್ಷಣ ಮೈ ಜುಮ್ ಅನ್ನತ್ತೆ. ಆ ತರ ಅವರು ತಮ್ಮನ್ನ ತಾವು ಹೇಗೆ ನೋಡ್ಕೋತಾ ಇದ್ದಾರೆ, ಪಾತ್ರನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಂದು ಇವಾಗ ಮೂಡಿಗೆರೆ ಹತ್ರ ಯಾವ್ದೋ ಒಂದು ಊರಲ್ಲಿ ಒಂದು ಒಳ್ಳೆ ಒಂದು ದೊಡ್ಡ ಮನೆತನ ಸಾಕಷ್ಟು ದಿವಸದಿಂದ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂತ ಮನೆಯಲ್ಲಿ ಒಂದು ಮದುವೆ ಆಗುತ್ತೆ, ಒಂದು ಹುಡುಗಿನ ನೋಡ್ತಾನೆ, ಇಷ್ಟಪಡ್ತಾನೆ, ಅಮ್ಮ ಹಾಕಿದ ಗೆರೆ ದಾಟೋದಿಲ್ಲ, ಆ ತರ ಒಬ್ಬ ಮಗ. ಆ ಮನೆಯಲ್ಲಿ ಕೆಲವು ಇನ್ಸಿಡೆಂಟ್ ಗಳು ಏನಾಗ್ತವೆ, ಕೆಲವು ಸನ್ನಿವೇಶಗಳು ಏನಾಗ್ತವೆ, ಯಾಕಾಗುತ್ತೆ, ಅದನ್ನ ಹೇಗೆ ಕನ್ಫ್ಯೂಷನ್ ಎಲ್ಲ ಹೇಗೆ ಬಗೆಹರಿಸ್ಕೋತಾನೆ. ಅಂದ್ರೆ ಸಾಧಾರಣ ಮನುಷ್ಯ, ಅಂದ್ರೆ ತೀರಾ ಏನು ಹೀರೋ ಅಂದ್ರೆ ಕಥೆಗೆ ಹೀರೋ ಅಷ್ಟೇ. ಆ ಸಿನಿಮಾದಲ್ಲಿ ಅಥವಾ ಆ ಪಾತ್ರ ಇಸ್ ನಾಟ್ ಅ ಸೂಪರ್ ಹೀರೋ, ತುಂಬಾ ಸಾಧಾರಣ ವ್ಯಕ್ತಿ, ಅವನ ಜೀವನದಲ್ಲಿ ಹೇಗೆ ಆಗುತ್ತೆ ಅನ್ನೋದನ್ನ ಅನುಭವಿಸುವಂತ ಒಂದು ಪಾತ್ರ. ಅಂದ್ರೆ ಆಂಜನೇಯನ ಉಪಸ್ಥಿತಿ ಅಂತ ಹೇಳಿದ್ನಲ್ಲ ಸರ್, ಅದು ಆ ಜಾಗದಲ್ಲಿ ಆ ರೀತಿ ಭಾಸವಾಗುತ್ತೆ ಅಂತ ಆ ತರಕ್ಕೆ ಒಂದು ಶಾರ್ಟ್ ನ ಇದರಲ್ಲಿ ಹಾಕಿದ್ದಾರೆ. ಇಲ್ಲ ಅದು ಏನಕ್ಕೆ ನನಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಧನ್ಯವಾದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಿನಿಮಾ ಕಥೆ ಮಾಡ್ಕೊಂಡ್ ಬಂದಾಗ ಇಲ್ಲ ಈ ಪಾತ್ರ ನೀನೇ ಮಾಡ್ಬೇಕು, ನಿನ್ ಕೈಲಿ ಮಾಡಿಸ್ಬೇಕು. ನಾನು ಅಂದ್ರೆ ನಾನು ಯಾರ ಹತ್ರನಾರು ಹೋಗ್ಬೋದಿತ್ತು ಈ ಪಾತ್ರ ಮಾಡಿಸೋದಕ್ಕೆ, ಅದಕ್ಕೆ ವಿಜಯ ರಾಘವೇಂದ್ರ ಅವ್ರಿಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿದಾಗ ಅನಂತರಾಜು ಸರ್, ನಾನು ಅನಂತರಾಜು ಸರ್ ಕೆಲಸ ಮಾಡಿ ಒಂದು 18 ವರ್ಷ ಆಗಿದೆ. 18 ವರ್ಷದ ನಂತರ ಅನಂತರಾಜು ಸರ್ ಫೋನ್ ಮಾಡಿ ನನಗೆ ಎಲ್ಲೆಲ್ಲ ಖುಷಿ, ಅಯ್ಯೋ ಮತ್ತೆ ಕೆಲಸ ಮಾಡ್ತಿದ್ದೀನಲ್ಲ. ಜೊತೆಗೆ ನಾಗಿರೆಡ್ಡಿ ಸರ್ ಈ ತರ ಕಥೆ ಹೇಳಿದಾಗ, ಗಂಗಣ ಬಂದು ಕೂತ್ಕೊಂಡು ಕಥೆ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ಉದ್ದೇಶ ಇಷ್ಟೇ, ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೆ ಸಿನಿಮಾ ಮಾಡ್ಬೇಕು. ನಾನು ಚೂಸ್ ಮಾಡ್ತಿಲ್ಲ, ನನ್ನನ್ನ ಚೂಸ್ ಮಾಡ್ತೇನೆ, ಅದು ನನ್ನ ಅದೃಷ್ಟ.
ಸರ್ ಅದಕ್ಕೆಲ್ಲ ನಾವು ದಾಸಣ್ಣನ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಯಾವುದೇ ಒಂದು ಫ್ರೇಮ್ ಅನ್ನ ಅಂದ್ರೆ ಯಾರು ದಾಸಣ್ಣನ ನೋಡ್ಬಿಟ್ರೆ ಓ ಇವ್ರು ಇಷ್ಟು ಕಷ್ಟಪಡ್ತಾರ ಅಂತ ಅನ್ಸುತ್ತೆ. ರಿಸಲ್ಟ್ ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸೋ ಹಾಗೆ ನಾನು ಯೂಶಲಿ ಮಾನಿಟರ್ ನೋಡಕ್ ಹೋಗಲ್ಲ ಆಕ್ಟ್ ಮಾಡ್ಬೇಕಾದ್ರೆ. ಒಂದೊಂದ್ಸಲ ಅವ್ರು ಕರೀತಾರೆ ಫ್ರೇಮ್ ನೋಡೊಂದ್ಸಲ ನೋಡು ಅಂತ, ನಾನು ಏನ್ ತಪ್ಪು ಮಾಡೋದಪ್ಪ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದಾಗ ಪರವಾಗಿಲ್ಲ ಇಷ್ಟು ಚೆನ್ನಾಗಿ ಕಾಣ್ತೀನ ನಾನು ಅಂತ ನನಗನ್ಸು. ಆ ತರ ಒಬ್ಬ ಕಲಾವಿದನಿಗೆ ತುಂಬಾ ಕಾನ್ಫಿಡೆನ್ಸ್ ನ ಕೊಡ್ತಾರೆ. ಮುಗಿತಿದ್ದಂಗೆ ಇನ್ನೊಂದ್ ಕಡೆ ನಿಂತ್ಕೊಂಡು ಬಂದ್ಬಿಡಿ ಅಂತಿರ್ತಾರೆ. ಸೊ ನಾವು ಇನ್ನೂ ರಿಹರ್ಸ್ ಮಾಡ್ತಿರ್ತೀವಿ ಅಥವಾ ನಿರ್ದೇಶಕರು ಬೇರೆ ಏನೋ ಪ್ಲಾನ್ ಮಾಡ್ತಿರ್ತಾರೆ. ನಾವು ಏನ್ ಅನ್ಕೊಂಡಿದ್ವಿ ಲೈಟಿಂಗ್ ಮಾಡ್ತಾರೆ ಆರಾಮಾಗಿ ಕುತ್ಕೊಳ್ಳೋಣ ಅಂತ. ಕಾಫಿ ಗ್ಲಾಸ್ ಹಿಂಗ್ ಕೈಗೆ ಬರುತ್ತೆ ರೆಡೇ ಅಂತ ಸೌಂಡ್ ಬರುತ್ತೆ ಅಲ್ಲಿಂದ. ಆ ತರ ಕಾನ್ಸ್ಟೆಂಟ್ಲಿ ಅವನ ತೋರಿಸ್ತಾರೆ. ನಮ್ಮ ಚಿತ್ರದ ನಾಯಕ ನಟಿ ಪ್ರಿಯಾ. ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾ ಶ್ರೀಮತಿ ಸಿಂಧೂರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಒಂದೊಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾದಲ್ಲಿ ಫೀಮೇಲ್ ಮೈನ್ ಲೀಡ್ ಆಗಿ ಮಾಡೋದಕ್ಕೆ ತುಂಬಾನೇ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನಂಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಸರ್ ನಿಮ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಸರ್. ತುಂಬಾನೇ ಕಲಿಯೋದಕ್ಕೆ ಸಿಕ್ತು. ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಐ ಎವರ್ ವರ್ಕ್ಡ್ ವಿತ್. ಎಲ್ಲರೂ ನಾನು ಬೈತಾರೆ ಸೆಟ್ಟಲ್ಲಿ ಇಲ್ಲ ಸರ್, ಯಾರು ಬೈದಿಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ ದಾಸ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಸ್ಡ್. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನಾವೆಲ್ಲರೂ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ. ಸೊ ಇವಾಗ ನಿಮ್ ಕೈಯಲ್ಲಿದೆ, ನೀವು ಆಡಿಯನ್ಸ್ ರೀಚ್ ಮಾಡಿಸ್ಬೇಕು. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ರು ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ರು ಕೂತ್ಕೊಂಡು ನೋಡುವಂತ ಸಿನಿಮಾ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂತ ಸಿನಿಮಾ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡ್ಬೋದು ಸರ್, ಎಲ್ರು ನೋಡ್ಬೋದು. ಸಾರಿ, ಅವ್ರು ಹೇಳೋದೇ ತಲೆಯಲ್ಲಿತ್ತು. ಎಲ್ರು ಕೂತ್ಕೊಂಡು ನೋಡ್ಬೋದು. ವಯಸ್ಸು ಅನ್ನೋದು ದೇಹಕ್ಕೆ ಮನಸ್ಸಿಗಲ್ಲ. ಅದಕ್ಕೆ ಹೇಳಿದ್ದು ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಚಂದ ಇತ್ತು ಅಂತ. ಆಲ್ವೇಸ್ ಈ ಬ್ಯಾಕ್ಸ್ ಅಪ್. ಸಬ್ಜೆಕ್ಟ್ ನಾನು ಮಾಡಿದ್ದೀನಿ ಅಷ್ಟೇ. ಸಿನಿಮಾ ಮಾಡಿರೋದು ಆರ್ ಅನಂತರಾಜು. ಈ ಸಮಾಜದಲ್ಲಿ ಏನ್ ನಡೀತಾ ಇದೆ, ಒಂದು ಮನೆಯಲ್ಲಿ ಏನ್ ನಡೀತಾ ಇದೆ, ಆ ಮನೆಯಲ್ಲಿ ಆಗುವಗಳು ಏನ್ ತೊಂದರೆಗಳು ಈಡಾಗ ಮನೆಯಲ್ಲೇ ಸೇರ್ಕೊಂಡಿರೋ ಒಂದು ರಿಲೇಷನ್, ಮಾವ ಆಗ್ಲಿ ತಮ್ಮ ಆಗ್ಲಿ ಅಣ್ಣ ಆಗ್ಲಿ, ಮನೆಗೆ ಇದ್ಕೊಂಡು ಅವ್ರು ಎಷ್ಟು ಬೆಳೀತಾ ಇರೋ ಮಗನಿಗೆ ಎಷ್ಟು ತೊಂದರೆ ಕೊಟ್ಟು ಆ ಆಸ್ತಿನ ಕಬಳಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದು. ಅದರಿಂದ ಅವ್ರು ಮಾಡೋ ಅನ್ಯಾಯಗಳು ಅನಾಹುತಗಳಿಗೆ ಇದು ಸಾರ್ ಕಥೆ ಹೇಳ್ತಾ ಇದ್ದೀರಾ ನೀವು? ಹೇಳ್ತಾ ಇದ್ದೀರಾ? ಶ್ರೀಮತಿ ಸಿಂಧೂರ ಅಂದಾಕ್ಷಣ ಸಿಂಧೂರ ಅಂದ್ರೆ ದಯವಿಟ್ಟು ಒಳ್ಳೆ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋಗಳು, ನಮ್ಮ ಹೀರೋ ಅವರು, ಹೀರೋಯಿನ್ ವಿಜಯ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಇದು ನಿರ್ಮಾಪಕರಿಗೆ 20 ವರ್ಷದ ಅನುಭವ ಇದೆ ಸರ್. ಇದು ಕತೆ ಅಂದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ನಡೆಯುವ ಕತೆ ಇದು. ನಿಮ್ಮ ಹತ್ರ ನಮ್ಮ ಮನೆಯಲ್ಲಿ ನಡೆಯುವ ಕಥೆಗಳು ಅದನ್ನೇ ಮಾಡಿದ್ದೀವಿ. ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ. ತಾವು ನೋಡಿದ್ರು ಖುಷಿ ಆಗ್ತದೆ. ಪರವಾಗಿಲ್ಲಪ್ಪ, ಕತೆ ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ ಅನ್ನೋದು ನಿಮ್ಮಲ್ಲಿ ಬರ್ತದೆ. ಶ್ರೀಮತಿ ಸಿಂಧೂರ, ನಿಮ್ಮ ಕೂಸು, ನಿಮ್ಮ ಮಗುವನ್ನ ನೀವು ಎತ್ತಿ ಆರಿಸಿ ಬಳಸಬೇಕು. ಆ ಮಗುವನ್ನ ನೀವು ಚೆನ್ನಾಗಿ ಪೋಷಣೆ ಮಾಡಬೇಕು. 24ನೇ ತಾರೀಕು ಬರ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನ ಸ್ವಾಗತಿಸಿ ಒಂದೊಳ್ಳೆ ರಿಸಲ್ಟ್ ಅನ್ನ ಕೊಡೋ ಹಾಗೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಕೈ ಜೋಡಿಸಿ ಸಹಕರಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ. ನಿಜಕ್ಕೂ ಯಾರಿಗೂ ಇದು ನಿರಾಶೆ ಮೂಡಿಸಲ್ಲ. ಸಿನಿಮಾ ಒಳ್ಳೆ ಪ್ರಯತ್ನ ನಮ್ದು. ಖಂಡಿತ ಇದು ಕನ್ನಡ ಜನತೆಗೆ ಇಷ್ಟ ಆಗುತ್ತೆ. ಕನ್ನಡಾಭಿಮಾನಿಗಳು ಚಿತ್ರನ ಕೈ ಬಿಡೋದಕ್ಕೆ ನಾನು ನಂಬಿಕೆ ನಮ್ಮೆಲ್ಲ ಇಡೀ ಟೀಮ್ ಇದೆ. ನಮಗೆ ಇವತ್ತು ಇದೆಲ್ಲರೂ ಹೆಚ್ಚು ಕಡಿಮೆ ಜಾಸ್ತಿ ಜನ ಕಲಾವಿದರೇ ಬಂದಿದ್ದಾರೆ. ತಂತ್ರಜ್ಞರು ಕಾರಣಾಂತರಗಳಿಂದ ಬಂದಿಲ್ಲ ಅಂತ ರಾಜೇಶ್ ರಾಮನಾಥ್ ಅವರು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್, ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಹೆಸರು ಮಾಡಿದಂತ ಸಂಗೀತ ನಿರ್ದೇಶಕರು. ಅವರು ಸಾಕಷ್ಟು ವರ್ಷಗಳ ಗ್ಯಾಪ್ ತಗೊಂಡ್ಬಿಟ್ಟಿದ್ರು. ಸಿನಿಮಾಗಳು ಮಾಡಲ್ಲ, ಬೇಡ, ಯಾಕೋ ಏನೋ ಅಂತ ಕಾರಣ ಗೊತ್ತಿಲ್ಲ. ನಾವು ಈ ಕಥೆಯನ್ನ ಅವ್ರ ಮುಂದೆ ಹೇಳಿ ಈ ಸಿನಿಮಾಗೆ ನೀವೇ ಮ್ಯೂಸಿಕ್ ಮಾಡ್ಬೇಕು ಅಂತ ಹೇಳಿದಾಗ ಕತೆ ಕೇಳಿ ಅವ್ರು ತುಂಬಾ ಇಂಪ್ರೆಸ್ ಆದ್ರು. ಇಲ್ಲ, ನಾನು ಈ ಸಿನಿಮಾದ ಮೂಲಕ ಮತ್ತೆ ನಾನು ಚಿತ್ರರಂಗಕ್ಕೆ ಕಾಣಿಸ್ಕೊಡ್ತೀನಿ ಅಂತೇಳಿ ಈ ಒಂದು ಶ್ರೀಮತಿ ಸಿಂಧೂರಾಗೆ ಒಳ್ಳೆ 4 ಹಾಡುಗಳನ್ನ ಅವರು ಕಂಪೋಸ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ನೀವು 2 ಹಾಡುಗಳನ್ನ ನೋಡಿದ್ದೀರಾ. ಇನ್ನೂ 2 ಹಾಡಿದೆ. ಜೊತೆನಲ್ಲಿ 2 ಪ್ಯಾಥೋ ಸಾಂಗ್ ಇದೆ. ಜೊತೆಲಿ ಒಂದು ಆಂಜನೇಯ ಸ್ವಾಮಿ ಬ್ಯಾಕ್ ಗ್ರೌಂಡ್ ಸಾಂಗ್ ಇದೆ. ಆ ಸಾಂಗ್ ನಿಮಗೆ ಕ್ಲೈಮ್ಯಾಕ್ಸ್ ನಲ್ಲಿ ತುಂಬಾ ಅದ್ಭುತವಾಗಿ ನಿಮ್ಮನ್ನ ಅದು ರಂಜಿಸುತ್ತೆ, ಮನಸ್ಸಿಗೆ ತಟ್ಟುತ್ತೆ ಅಂತ ನಾನು ಹೇಳಬಲ್ಲೆ. ಕವಿರಾಜ್ ಅವರು ನಮ್ಮ 2 ಹಾಡುಗಳನ್ನ ಚಿತ್ರದಲ್ಲಿ ಬರೆದಿದ್ದಾರೆ. ಮತ್ತೆ ಕೆ ಕಲ್ಯಾಣ್ ಅವರು 2 ಹಾಡುಗಳನ್ನು ಬರೆದಿದ್ದಾರೆ. ಮಂಜುನಾಥ್ ಅವರು ಒಂದು ಆಂಜನೇಯ ಸ್ವಾಮಿ ಮೇಲೆ ಹಾಡನ್ನು ಬರೆದಿದ್ದಾರೆ. ಇನ್ನೆರಡು ಹಾಡನ್ನು ನಾನು ಬರ್ತಿದ್ದೇನೆ. ಮತ್ತೆ ದಾಸಣ್ಣನ ಬಗ್ಗೆ ನಿಮಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರು ಸೀನಿಯರ್ ಮೋಸ್ಟ್ ಕ್ಯಾಮರಾಮನ್. ಸಿನಿಮಾ ಎಷ್ಟರ ಮಟ್ಟಿಗೆ ಬೀದಿಸ್ತಾರೆ ಅಂತ ಅಂದ್ರೆ ಅದು ತೆರೆ ಮೇಲೆ ಕಾಣ್ತಾ ಇದೆ. ನನಗೂ ಅವ್ರಿಗೂ ಮೊದಲನೇ ಕಾಂಬಿನೇಷನ್. ಅವರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರೆ ಅನ್ನೋ ಭಯ ನನಗಿತ್ತು. ಅವರು ಅದನ್ನೇ ಹೇಳಿದ್ರು, ಡೈರೆಕ್ಟ್ರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರ ಅಂತ. ಮೊದಲನೇ ದಿನಾನೇ ನಾವೆಲ್ಲ ಹೊಂದಾಗ್ಬಿಟ್ವಿ. ರಾಘು, ದಾಸಣ್ಣ, ನಾವು
ಪತ್ರಿಪ್ರಿಯ ಎಲ್ಲರೂ ಕಲಾವಿದರು ನಮ್ಮ ಜೊತೆ ಎಷ್ಟು ಕೈ ಜೋಡಿಸ್ತಾರೋ, ಎಷ್ಟು ಸಪೋರ್ಟಿವ್ ಆಗಿರ್ತಾರೋ ಸಿನಿಮಾ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಶ್ರೀಮತಿ ಸಿಂಧೂರ ಒಳ್ಳೆ ನಿದರ್ಶನ. ತಂತ್ರಜ್ಞರು, ಕಲಾವಿದರು, ನಿರ್ಮಾಪಕರು ಪ್ರತಿಯೊಬ್ಬರು ಈ ಚಿತ್ರ ಗೆಲ್ಲಲೇಬೇಕು, ಚಿತ್ರ ಜನತೆಗೆ ತಲುಪಲೇಬೇಕು ಅನ್ನೋಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ. ಸಿನಿಮಾ ನಿಮಗೆ ನಿರಾಸೆ ಮಾಡೋದಿಲ್ಲ, ನಿಮ್ಮನ್ನ ರಂಜಿಸುತ್ತೆ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಸಿಂಧೂರ ಇದೇ ಜುಲೈ 24ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಕಾಮಿಡಿ ಜೊತೆ ಜೀವನದ ಮೌಲ್ಯವನ್ನು ಹೇಳುವಂತ ಸಿನಿಮಾ ಅಂತ ಹೇಳ್ಬೋದು. ನನ್ನ ಪಾತ್ರದ ಬಗ್ಗೆ ಹೇಳೋದಿದ್ರೆ ಬಲರಾಮ, ಈ 2 ಶೇಡ್ ನಲ್ಲಿ ಬರುವಂತ ಪಾತ್ರ ತುಂಬಾ ಖುಷಿ ಕೊಟ್ಟಂತ ಪಾತ್ರ, ತುಂಬಾ ಚಾಲೆಂಜಿಂಗ್ ಅನ್ಸಿದ ಪಾತ್ರ. ಈ ಪಾತ್ರ ಕೊಟ್ಟಿದ್ದಕ್ಕೆ ಅನಂತರಾಜು ಸರ್ಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಅನಂತರಾಜು ಸರ್ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ, ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ, ಕಾಮಿಡಿ ಪಾತ್ರ. ಅದು ಖಂಡಿತವಾಗ್ಲೂ ಆಡಿಯನ್ಸ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೀನಿ. ಜೊತೆಗೆ ಪ್ರೊಡ್ಯೂಸರ್ ಆದಂತ ನಾಗಿರೆಡ್ಡಿ ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಬಂಡವಾಳ ಹಾಕ್ತಿದ್ದೀರಾ. ಅದೇ ರೀತಿ ಗಂಗಾಧರ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ. ವಿಜಯ ರಾಘವೇಂದ್ರ ಸರ್ ಜೊತೆ ಇದು 2ನೇ ಸಿನಿಮಾ. ಎಲ್ಲಾ ಕಲಾವಿದರಿಗೆ ಆಸೆ ಇದ್ದಾಗೆ ನನಗೂ ಅಷ್ಟೇ ವಿಜಯ ರಾಘವೇಂದ್ರ ಸರ್ ಜೊತೆ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಅಂದ್ರೆ ತುಂಬಾ ಖುಷಿ. ಪ್ರಿಯಾ ಮ್ಯಾಮ್ ಕೂಡ ನಮ್ಮ ಮಂಗಳೂರವರು, ನಮ್ಮ ಊರುದಾರ್ ಅಂತ ಹೇಳ್ಬೋದು. ಮಾನಸಿ ಮೇಡಮ್ ಕೂಡ ಮಂಗಳೂರವರು. ಇನ್ನೊಬ್ರು ಆರ್ಟಿಸ್ಟ್ ಇದ್ರು, ಅವರು ಕೂಡ ನಮ್ಮ ಮಂಗಳೂರು ಕಡೆಯವರು. ಅಂಜಲಿ ಅವರು, 4-5 ಜನ ನಮ್ಮ ಮಂಗಳೂರು ಭಾಗದವರೇ ಇದ್ರು. ಮೇನ್ ಆಗಿ ದಾಸಣ್ಣ ಅವ್ರ ಬಗ್ಗೆ ಹೇಳಲೇಬೇಕು. ತುಂಬಾ ಸೀನಿಯರ್ ಮೋಸ್ಟ್ ಕ್ಯಾಮರಾಮನ್ ಅಂತ ಹೇಳಿದ್ರೆ ದಾಸಣ್ಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟ್ರೈಲರ್ ಸಾಂಗ್ಸ್ ಗಳಲ್ಲಿ ಎಷ್ಟು ಚೆನ್ನಾಗಿ ಅವರು ಆರ್ಟಿಸ್ಟ್ ಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಗಣೇಶ್ ರಾವ್ ಸರ್, ನಂದು ಮತ್ತೆ ಇವ್ರದ್ದು ಕಾಂಬಿನೇಷನ್ ಸೀನ್ ಗಳಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಖಂಡಿತವಾಗ್ಲೂ ನಾವೊಂದು ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಅವ್ರ ಕಾಲದಲ್ಲೆಲ್ಲ ತೌದೀಪ್ ಶ್ರೀನಿವಾಸ್ ಅವರು, ಪ್ರಭಾಕರ್ ಅವರು, ಅವ್ರದೆಲ್ಲ ಕಾಂಬಿನೇಷನ್ ಒಂದು ಜೋಡಿ ವಿಲನ್ ಗಳು ಯಾವ ತರ ಮಾಡ್ತಿದ್ರು ಅದೇ ರೀತಿ ನಮ್ದು ಚೆನ್ನಾಗಿ ಮೂಡ್ ಬದಿ ಅಂತ ಅನ್ಕೊಳ್ತೀವಿ. ಅದಕ್ಕೆಲ್ಲ ಕ್ರೆಡಿಟ್ಸ್ ಆಗಿ ಮೇನ್ ಆಗಿ ಅನಂತರಾಜ್ ಅವರಿಗೆ ಹೋಗ್ಬೇಕು. ಯಾಕಂದ್ರೆ ಎಲ್ಲಾ ಪಾತ್ರಗಳನ್ನು ಕೂಡ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಶ್ರೀಮತಿ ಸಿಂಧೂರ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ನಾವು ಅನ್ಕೊಂಡಿದೀವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರದ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಾಡಿ ಬಿಲ್ಡರ್ ಮಾರುತಿ ಸರ್ಗೂ ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಒಂದು ಚಿತ್ರಗೋಸ್ಕರ ಬಾಡಿನ ರೆಡಿ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ನನಗೂ ಪರ್ಸನಲ್ ಆಗಿ ಗೊತ್ತಿದೆ. ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಿದ್ರೆ ಆಂಜನೇಯ ಸ್ವಾಮಿ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇದೆ, ನಮ್ಮ ಚಿತ್ರತಂಡದ ಮೇಲೆ ಇದೆ ಅಂತ ನಾನು ಅನ್ಕೊಳ್ತೀನಿ. ವಿಜಯ ರಾಘವೇಂದ್ರ ಸರ್ಗೆ ಒಂದು ನಂದು ಪರ್ಸನಲ್ ರಿಕ್ವೆಸ್ಟ್, ದಯವಿಟ್ಟು ಒಂದು ಆಂಜನೇಯ ಸ್ವಾಮಿಯ ಭಕ್ತಿ ಗೀತೆಯನ್ನು 1-2 ಸಾಲು ಈಗ ಕೊನೆಗಾದ್ರೂ ಅಷ್ಟೇ, ಈಗ ಆದಷ್ಟೇ ಈಗಲೇ ಆಡ್ತಾರೆ. ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನವನಾಗನೆ ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ, ನಿನ್ನ ಪ್ರಭು ಶ್ರೀರಾಮ. ಎಟುಕದ ಹಣ್ಣನೆ ನಾ ತರಲಾರೆ ಮೇಲಕೆಯ ಗರಿ ಹನುಮ, ಎಟುಕದ ಹಣ್ಣನೆ ನಾ ತರಲಾರೆ ಮೇಲಕೆಯ ಗರಿ ಹನುಮ. ಸೂರ್ಯನ ಹಿಡಿವ ಸಾಹಸ ಕಿಳಿದರೆ ಆ ಕ್ಷಣ ನಾ ನಿರ್ನಾಮ, ಸೂರ್ಯನ ಹಿಡಿವ ಸಾಹಸ ಕಿಳಿದರೆ ಆ ಕ್ಷಣ ನಾ ನಿರ್ನಾಮ. ಹಾದಿಯ ಹಳ್ಳವೇ ದಾಟಲ ಸಾಧ್ಯ ಹೀಗಿರುವಾಗ ಹನುಮ, ಹಾದಿಯ ಹಳ್ಳವೇ ದಾಟಲ ಸಾಧ್ಯ ಹೀಗಿರುವಾಗ ಹನುಮ. ಸಾಗರ ದಾಟುವ ಹಂಬಲ ಸಾಧ್ಯವೇ ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ. ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಶ್ರೀರಾಮ್, ಜೈ ಆಂಜನೇಯ. ಜೈ ಶ್ರೀರಾಮ್, ಜೈ ಹನುಮ. ಎಲ್ರಿಗೂ ನಮಸ್ಕಾರ. ಒಂದು ಬೇಜಾರು ಏನು ಅಂತಂದ್ರೆ, ಇವತ್ತು ನಿನ್ನೆ ಒಬ್ಬ ಡಿಸ್ಟ್ರಿಬ್ಯೂಟರ್ನ ಮೀಟ್ ಮಾಡಿದ್ವಿ. ಎಲ್ಲಾರು ಒಂದೇ ಹೇಳ್ತಾರೆ, ವಿಜಯ್ ಸಿನಿಮಾ ಬರ್ತಾ ಇದೆ, ವಿಜಯ್ ಸಿನಿಮಾ ಬರ್ತಾ ಇದೆ, ವಿಜಯ್ ಸಿನಿಮಾ ಬರ್ತಾ ಇದೆ. ನಾವೆಲ್ಲಲ್ಲ, ನಾವು ಕರ್ನಾಟಕದ ವಿಜಯನ ನಾವು ತರ್ತಾ ಇದೀವಿ ಆಚೆಗೆ. ನಾವು ಅದೇ ಹೇಳ್ದ, ಸರ್ ನಾವು ವಿಜಯ್ ಅವ್ರ ಸಿನಿಮಾನೇ ಮಾಡ್ತಾ ಇದೀವಿ ಸರ್, ಕನ್ನಡ ಪಿಕ್ಚರ್ಗೆ ಸಪೋರ್ಟ್ ಮಾಡಿ ಸರ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಮ್ಮ ನಿರ್ಮಾಪಕರು ಇಬ್ರು ರಿಕ್ವೆಸ್ಟ್ ಮಾಡಿದ್ವಿ. ತುಂಬಾ ಇಂಪಾರ್ಟೆಂಟ್ ಕೆಲವು ಸೆಂಟರ್ಸ್ ಇದಾವೆ ಸರ್. ಅಂದ್ರೆ ವೀರೇಶ ಅನ್ನೋ ಥಿಯೇಟರ್, ಅವ್ರ ಮ್ಯಾನೇಜರ್ ನಾನು ಫೋನ್ ಮಾಡ್ತೀನಿ, ಸರ್ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್, ನಾನು 40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ, ದಯವಿಟ್ಟು ಒಂದು 2 ಶೋ ಕೊಡಿ ಸರ್ ನಮ್ಮ ಸಿನಿಮಾಗೆ ಅಂದ್ರೆ, ಸರ್ ತಮಿಳ್ ಸಿನಿಮಾ ಆಗ್ತಾ ಇದೀವಿ ಸರ್ ನಾನು. ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಸರ್. ನಾವು ಅದಕ್ಕೋಸ್ಕರ ನಾವು ಆಸೆ ಬಿದ್ದು ಬಾಡಿಗೆ ಕೂಡ ಕಟ್ಟಿದ್ವಿ ಸರ್. ನಾವು ಎಲ್ಲರೂ ಪರ್ಸೆಂಟೇಜ್ ಹೋಗ್ತಾ ಇದ್ದಾರೆ ಇವಾಗ. ನಾವು ಕೇಳಿದ ಅದನ್ನೇ, ಒಂದ್ರೊಳಗೆ ಕರಾವಳಿ ಬರ್ತದೆ ಸರ್, ಒಂದ್ರೊಳಗೆ ತಮಿಳ್ ಸಿನಿಮಾ ಬರ್ತದೆ ಸರ್.
ಶಾಕ್ ಆಗ್ಬಿಟ್ಟೆ. ನಾವು ಇಲ್ಲಿ ತಮಿಳ್ನಾಡಲ್ಲಿ ಇದೀವೋ, ಕರ್ನಾಟಕದಲ್ಲಿ ಇದೀವೋ, ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿ ಮಾಡ್ಕೊಂಡ್ ಬಂದು ಅದು ವಿಜಯ್ ರಾಘವೇಂದ್ರ ಅವ್ರು ಇಟ್ಕೊಂಡು ಸಿನಿಮಾ ಮಾಡಿದೀವಿ ನಾವು. ಯಾರೋ ಹೊಸಬ್ರು ಬಂದವ್ರೆ, ಹೊಸ ಸಿನಿಮಾ ಹೋಗಲ್ಲಪ್ಪ, ಇದು ಒಂದ್ ಶೋ ಇರಲ್ಲ ಅನ್ನೋದಂದ್ರೆ ಪರವಾಗಿಲ್ಲ. ನಾವು ದೊಡ್ಡ ಹೀರೋ ಇಟ್ಕೊಂಡು ಒಂದು ದೊಡ್ಡ ಸಿನಿಮಾ ಮಾಡಿದೀವಿ. ಬೇಕಾದಂತ ಅಷ್ಟೂ ಕೊಟ್ಟವ್ರೆ ಪ್ರೊಡ್ಯೂಸರ್. ಬಿಗಿನಿಂಗ್ ಇಂದ ಫ್ರಮ್ ಪೂಜೆ ನಿಮ್ಗೆಲ್ಲ ಗೊತ್ತು. ನಾವು ನಿಮ್ಮನ್ನ ಪೂಜೆಗೂ ಕರೆದಿದ್ವಿ, ಎಂಡಿಂಗೂ ಕರೆದಿದೀವಿ, ಎಲ್ಲ ನೀಟಾಗಿ ಮಾಡ್ಕೊಂಡ್ ಬಂದಿದ್ವಿ. ಒಳ್ಳೆ ಸಿನಿಮಾ ಮಾಡಿದೀವಿ. ಫ್ಯಾಮಿಲಿ ಡ್ರಾಮಾ, ಒಂದು ವಲ್ಗ್ಯಾರಿಟಿ ಇಲ್ಲ, ನೋ ವಲ್ಗ್ಯಾರಿಟಿ, ನಥಿಂಗ್, ಏನು ಇಲ್ಲ. ಫ್ಯಾಮಿಲಿ ಪಕ್ಕ ಕೂತ್ಕೊಂಡು ಎಲ್ಲಾರು ಕೂತ್ಕೊಂಡು ನೋಡುವಂತ ಸಿನಿಮಾ ಮಾಡಿದೀವಿ. ಥಿಯೇಟರ್ ಕೇಳಿದಾಗ ನಮ್ಮ ಚಂದ್ರಶೇಖರ್ ಅವರು ಕಾಂಟ್ಯಾಕ್ಟ್ ಬಂದಿದ್ದಾರೆ. ಇಲ್ಲ ಸರ್, ಅವ್ರ ಮಗನ್ಗೂ ಕಾಲ್ ಮಾಡಿದ್ವಿ, ಮತ್ತೆ ಅವ್ರು ಮೆಸೇಜ್ ಮಾಡಿ ಇವಾಗ ನಮ್ಮ ಸುರೇಶ್ ಅವ್ರ ಕೈಯಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ ಇಂಡಿಯಾ ಕರ್ನಾಟಕ. ನಮ್ಮ ಅಪರ್ಣ ಸುರೇಶ್ ಅವರು ಇವಾಗ ರಾಮಾಯಣ ಮಾಡಿದ್ದಾರೆ. ರಾಮಾಯಣ ಇವತ್ತು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ಒಂದು ಫ್ಯಾಮಿಲಿ ಡ್ರಾಮಾ, ಅದನ್ನು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅವ್ರು ಒಂದೇ ವರ್ಡ್ ಹೇಳಿದ್ರು ನೋಡಿ, ರಾಮಾಯಣ ಇವತ್ತಿಗೂ ತುಂಬಾ ಚೆನ್ನಾಗಿದೆ, ಸೇಮ್ ಕಂಟಿನ್ಯೂಷನ್ ಎಂಟೈರ್ ಕರ್ನಾಟಕ ಫುಲ್ ಸೆಟಪ್ ನಾನು ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ನಮಗೊಂದು ಗ್ಯಾರಂಟಿ ಬಂತು ಸರ್. ಯಾಕಂದ್ರೆ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ಪ್ರೆಸೆಂಟ್ ನಿಮ್ಗೆ ಗೊತ್ತು ಸಿನಿಮಾ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಅನ್ನೋದು. ಪ್ರೊಡ್ಯೂಸರ್ಸ್ ಉಳಿಸ್ಕೊಂಡ್ರೆ 100% ಇನ್ನೊಂದು ಸಿನಿಮಾ ಮಾಡ್ತಾರೆ ಅವರು. ಯಾರು ಉಳಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಬೇರೆ ಕಡೆ ತುಂಬಾ ಚೆನ್ನಾಗಿದೆ ಸರ್. ಕೆಲವು ಲೋಕಲ್ ಕೇಬಲ್ಸ್ ನಾವು ಟಾರ್ಗೆಟ್ ಮಾಡಿ, ಲೋಕಲ್ ಕೇಬಲ್ಸ್ ತುಂಬಾ ಯೂಸ್ ಆಗ್ತಾ ಇದೆ ಇವಾಗ. ಮೊಬೈಲ್ ಬಿಟ್ರೆ ಲೋಕಲ್ ಕೇಬಲ್ಸ್ ಇದೆ. ನಾವು ಹುಬ್ಳಿ ಮತ್ತೆ ಗಂಗಾವತಿ, ಆಲ್ಮೋಸ್ಟ್ ದಾವಣಗೆರೆ, ಚಿತ್ರದುರ್ಗ ಎಲ್ಲಾ ಲೋಕಲ್ ಕೇಬಲ್ಸ್ ಸಾಂಗ್ ಮತ್ತೆ ಟ್ರೈಲರ್ ಕೊಟ್ಟಿದ್ದೀವಿ ಸರ್. ಸೂಪರ್ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಎಲ್ಲ ಕಡೆ. ನಮ್ಮ ಮಾರುತಿ ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ಬೇಕಾದ್ರೆ ಅವ್ರಿಗೆ ಲಿಗ್ಮೆಂಟ್ ಟೈರ್ ಆಗುತ್ತೆ ಅವ್ರಿಗೆ ತುಂಬಾ. ಆ ಟೈಮಲ್ಲೂ ಶೂಟ್ ನಾವು ನಿಲ್ಸಬಾರ್ದು ಅಂದ್ಬಿಟ್ಟು ಮಿಡ್ ನೈಟ್ ಶೂಟ್ ಮಾಡಿದ್ವಿ ಫುಲ್. ಇಡೀ ಎವ್ರಿಡೇ 6 days ನೈಟ್ ಶೂಟಿಂಗ್ ಏನೆ. ಬಹಳ ಕಷ್ಟಪಟ್ಟು ಒಳ್ಳೆ ಪಾತ್ರ ಮಾಡಿದ್ದಾರೆ ಒಂದು ಸಿನಿಮಾದಲ್ಲಿ. ಮಾರುತಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಸರ್. ಅದ್ರ ತಕ್ಕ ಅದು ನಮ್ಮ ಇವರು ಕೈಲಾಶ್ ಕೆರೂರು ಒಂದು ಒಳ್ಳೆ ಸಾಂಗ್ ಆಡಿದ್ದಾರೆ. ಸಾಂಗ್ ಸೂಪರ್ ಹಿಟ್ ಆಗಿದೆ ಸರ್. ಆಲ್ಮೋಸ್ಟ್ ಎಲ್ಲಾ ಕಡೆ ರೀಚ್ ಆಗಿದೆ ಸಾಂಗ್. ಅದು ನಮ್ಮನ್ನು ಕಾಪಾಡಬೇಕಾಗಿರೋದು ನೀವುಗಳು, ನಿಮ್ ಕೈಲಿ ಇದ್ದಿದ್ದು. ದಯವಿಟ್ಟು ದಡ ಸೇರಿಸಿ ಸರ್ ನಮ್ಮ ಪ್ರೊಡ್ಯೂಸರ್ನ. ಮೊದಲನೇದಾಗಿ ನಮ್ಮ ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್, ಎಲ್ಲಾ ಏಜ್ ಗ್ರೂಪ್ ಅವರು ನೋಡಬಹುದು. ಹೌದು, ಇದರಲ್ಲಿ ಎಲ್ಲಾ ಆಸ್ಪೆಕ್ಟ್ಸ್ ಇದೆ. ಫನ್ ಇರಬಹುದು, ರೊಮ್ಯಾನ್ಸ್ ಇರಬಹುದು, ಮದರ್ ಸೆಂಟಿಮೆಂಟ್ ಇರಬಹುದು, ಅಪ್ಪ ಮಗಳ ಬಾಂಧವ್ಯ ಇರಬಹುದು, ಅತ್ತೆ ಮಗನ ಮೇಲಿರೋ ಆಸೆ ಇರಬಹುದು, ಒಂದು ಫೈಟ್ ಇರಬಹುದು, ಎಲ್ಲ ಆಸ್ಪೆಕ್ಟ್ ಇದೆ. ಒಂದ್ ಪರ್ಸನ್ಗೆ ಕಂಪ್ಲೀಟ್ ಥಾಲಿ ಅಂತ ಹೇಳ್ಬೋದು. ಎಲ್ಲ ಸ್ವೀಟ್, ಡೆಸರ್ಟ್, ಪಲ್ಯ, ಆಮೇಲೆ ಮೊಸರನ್ನ ಎಲ್ಲಾ ಇದೆ ಈ ಪಿಕ್ಚರ್ ಅಲ್ಲಿ. ಸೌತ್ ಇಂಡಿಯನ್ ಥಾಲಿ, ಒಂದು ಪರ್ಫೆಕ್ಟ್ ಸೌತ್ ಇಂಡಿಯನ್ ಥಾಲಿ ಅಂತ ಹೇಳ್ಬಹುದು. ತುಂಬಾ ಇಷ್ಟ ಆಗುತ್ತೆ. ನನ್ನ ಪಾತ್ರ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಈಗ ಹೇಳಿದಾಗೆ ಒಂದು ಹೀರೋ ಪ್ರಾಮಿನೆನ್ಸ್ ಕೊಡ್ಬೋದು ಕೆಲವೊಂದು ಮೂವೀಸ್ ಅಲ್ಲಿ, ಇಲ್ಲ ವಿಲನ್ ಪ್ರಾಮಿನೆನ್ಸ್ ಕೊಡ್ಬೋದು. ಈ ಚಿತ್ರದಲ್ಲಿ ಬರೋ ಪ್ರತಿ ಒಂದು ಕ್ಯಾರೆಕ್ಟರ್, ಪ್ರತಿ ಒಂದು ಪಾತ್ರಕ್ಕೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅನಂತರಾಜು ಸರ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ನರೇಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ರಾಘು ಸರ್ ಆಗಿರ್ಬಹುದು, ಪ್ರಿಯಾಂಕಾ ಆಗಿರ್ಬಹುದು, ಎಲ್ಲರೂ ತುಂಬಾ ಎಫರ್ಟ್ಸ್ ಹಾಕಿ ನಾವೆಲ್ಲ ಕೆಲಸ ಮಾಡಿದ್ದು ಕೆಲಸ ಅಂತ ಅನಿಸ್ತಿಲ್ಲ. ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ಕೊಂಡು, ಫನ್ ಮಾಡ್ಕೊಂಡು, ನೈಟ್ ಶೂಟ್ಸ್ ಅಂತ ಹೇಳಿದ್ರು 3 ಗಂಟೆ 4 ಗಂಟೆಲೆಲ್ಲ ತುಂಬಾ ಚಳಿ ಇತ್ತು, ಅವಾಂತರಗಳಾಗಿತ್ತು. ಬಟ್ ಸ್ಟಿಲ್ ಯಾರಿಗೂ ಅದು ಕೆಲಸ ಅಂತ ಅನ್ಸಿಲ್ಲ. ತುಂಬಾ ಖುಷಿಯಿಂದ ಎಲ್ಲ ಆಸೆ ಪಟ್ಟು ಈ ಕೆಲಸ ಮಾಡಿದೀವಿ. ಈ ಚಿತ್ರ ಜುಲೈ 24 ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಇದನ್ನೆಲ್ಲ ಜನರ ಮುಂದೆ ತಲುಪಿಸೋ ಜವಾಬ್ದಾರಿ ನಿಮ್ಮೆಲ್ಲರದು. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾದಲ್ಲಿ ನನ್ನದೊಂದು ನೆಗೆಟಿವ್ ಪಾತ್ರ. ಫಸ್ಟ್ ನೆಗೆಟಿವ್ ಅಂದ ತಕ್ಷಣ ನಾನು ಅಯ್ಯೋ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದೆ. ಯಾಕಂದ್ರೆ ನನ್ಗೆ ಭಯ ಇತ್ತು, ಇಷ್ಟು ದೊಡ್ಡ ಮೂವಿಯಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ನಾನು ಹೇಗ್ ಮಾಡ್ತೀನಿ ಅಂತ. ಒಂದೇ ಒಂದು ಕಾರಣ ನಾನು ಈ ಮೂವಿಲಿ ಆಕ್ಟ್ ಮಾಡೋದಕ್ಕೆ ಅಂದ್ರೆ ವಿಜಯ್ ರಾಘವೇಂದ್ರ ಸರ್ ಇದ್ದಾರೆ ಅಂತ. ಸೊ ಅವ್ರು ಬರ್ತಾರೆ, ನಾಡಿದ್ ಬರ್ತಾರೆ ಅಂತ ಹೇಳಿದ್ರು ಶೂಟ್ಗೆ. ಆ ಸರ್ ನ ನೋಡಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ನೆಗೆಟಿವ್ ಪಾತ್ರ ಆದ್ರೂ ಪರವಾಗಿಲ್ಲ ಅಂತ ಒಪ್ಕೊಂಡೆ. ಹಾಗೇನೆ ಒಂದ್ ಹೆಣ್ಣಿಂದ ಎಷ್ಟು ಒಳ್ಳೇದಾಗುತ್ತೆ, ಹಾಗೆ ಒಂದ್ ಹೆಣ್ಣಿಂದ ಕೆಟ್ಟದ್ ಕೂಡ ಆಗುತ್ತೆ ಅನ್ನೋದು ಆ ಒಂದು ಪಾತ್ರದಲ್ಲಿ ನಾನಿದ್ದೀನಿ. ಕನ್ನಡ ಮೂವೀಸ್ ನ ಬೆಳೆಸಿ, ಹಾಗೇನೆ ಇದೆಲ್ಲ ನಿಮ್ ಕೈಯಿಂದ ಸಾಧ್ಯ. ಈಗ ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದು ಒಂದು ಮೂವಿ ಸಕ್ಸಸ್ ಆಗ್ಬೇಕು ಅಂತ ಕಾರಣ ಅಂತ ಬಂದ್ರೆ ಅದು ನಿಮ್ಮಿಂದ ತುಂಬಾ ಅತಿ ಸ್ಪೀಡ್ ಆಗಿ ಎಲ್ರಿಗೂ ತಲುಪುತ್ತೆ. ನೀವೆಲ್ಲರೂ ಕೂಡ ನಮ್ಮ ಒಂದು ಮೂವಿಗೆ ಜಯವಾಗ್ಲಿ ಅಂತ ಹೇಳಿ ಶ್ರೀಮತಿ ಸಿಂಧೂರ 24ನೇ ಜುಲೈ ಬರ್ತಾ ಇದೆ. ಸೊ ಎಲ್ಲರೂ ಪ್ರೋತ್ಸಾಹ ಮಾಡಿ, ಹಾಗೆ ಕನ್ನಡ ಮೂವಿನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಜೈ ಆಂಜನೇಯ, ಜೈ ಶ್ರೀರಾಮ್. ಈಗ ಒಂದು ಹೆಣ್ಣಿಗೆ ಹೇಗೆ ಸಿಂಧೂರ ತುಂಬಾ ಇಂಪಾರ್ಟೆಂಟ್, ಈಗಿನ ಜನರೇಷನ್ ಗೆ, ಇವಾಗಿನ ಮೈಂಡ್ ಸೆಟ್ ಗೆ ಈ ಸಿನಿಮಾ ಅಷ್ಟೇ ಇಂಪಾರ್ಟೆಂಟ್ ಸರ್. ತುಂಬಾ ಮಿರಾಕಲ್ಸ್ ನಡೆದಿದೆ ಇಂಡಸ್ಟ್ರಿಯಲ್ಲಿ, ಮ್ಯಾಜಿಕ್ ನಡೆದಿದೆ. ಮಿರಾಕಲ್ಸ್ ಫಸ್ಟ್ ಟೈಮ್ ಶ್ರೀಮತಿ ಸಿಂಧೂರ ಮಾಡ್ತಿದೆ ಸರ್. ಇದು ಮಾಡ್ತೀವಿ, ಮಿರಾಕಲ್ ಆಗುತ್ತೆ. ತುಂಬಾ ಅದ್ಭುತವಾಗಿ ಬಂದಿದೆ. 10 ವರ್ಷದಿಂದ 60 ವರ್ಷದವರೆಗೂ ಪ್ರತಿಯೊಬ್ರು ಕನೆಕ್ಟ್ ಆಗತ್ತೆ. ಇವಾಗಿನ ಜನರೇಷನ್ ಹೇಗೆ ದೇವರಿಂದ ಇದಾಗ್ತಾ ಇದೆ ಕನೆಕ್ಷನ್. ಸೊ ಯಾಕೆ ಆಗ್ತಿದೆ, ಎಲ್ಲಿ ತಪ್ಪು ನಡೀತಿದೆ, ನಮ್ಗೆ ಯಾಕೆ ಇಷ್ಟು ಕಷ್ಟ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ,
ನಮ್ಗೆ ಆದ್ರೂ ಕಷ್ಟ ತಪ್ಪಿಲ್ಲ, ಏನೇ ಒಂದು ಬಿಸ್ನೆಸ್ಗೆ ಹೋಗ್ತೀವಿ ಸಕ್ಸಸ್ ಸಿಗ್ತಿಲ್ಲ ಅಂತವ್ರಿಗೆಲ್ಲ ಇದ್ರಲ್ಲಿ ಆನ್ಸರ್ ಇದೆ ಸರ್. ಇವಾಗ 10,000 ಕೊಟ್ಟು ಜ್ಯೋತಿಷ್ಯ ಹತ್ರ ಹೋದ್ರು ಪರಿಹಾರ ಸಿಗಲ್ಲ. ನಮ್ಮ ಅನಂತರಾಜ್ ಸರ್ 2.5 ಅವರಲ್ಲಿ ಪರಿಹಾರ ಇದೆ ಸರ್. ಇದ್ರಲ್ಲಿ ಎಷ್ಟು ಅದ್ಭುತವಾಗಿ ಬಂದಿದೆ ಸರ್ ಕತೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್. ನಾನು ಒಂದು 6 ಮಂತ್ ಇಂದ 1 ಇಯರ್ ವರೆಗೂ ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ ಸರ್. ನಮ್ಮ ಸಿನಿಮಾದಲ್ಲಿ ಈ ತರ ಪಾತ್ರ ಬರುತ್ತೆ ಅಂದ್ರೆ ನಮಗೆ ಫಸ್ಟ್ ಆಪ್ಷನ್ ನಾವು ಮಾರುತಿ ಅವ್ರನ್ನ ಚೂಸ್ ಮಾಡಿದ್ವಿ. ಆಗಿಂದ ಹೆಚ್ಚು ಕಡಿಮೆ ಒಂದು 6-7 ತಿಂಗಳಿಂದ ನಾವು ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ ಪಾತ್ರ ಹೇಗಿರುತ್ತೆ, ನೀವು ಸ್ವಲ್ಪ ಇದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ. ಅವರು ಇಂಟರ್ನ್ಯಾಷನಲ್ ಮೂಲತಃ ಹೊಸಪೇಟೆ ಸರ್, ವಿಜಯನಗರ ಜಿಲ್ಲೆ ಹೊಸಪೇಟೆ. ಎಲ್ಲೋ ಬೆಂಗಳೂರು ಎಲ್ಲೋ ಹೊಸಪೇಟೆ ಎಲ್ಲ ಆ ಮಾರುತಿ ಕೈ ಮಾಡಿಸಿದ್ದಾನೆ. ಇಂಟರ್ನ್ಯಾಷನಲ್ ಬಾಲಿವುಡ್ ಅವರು ಆಕ್ಚುಲಿ. ಹೌದು ಸರ್, ನಾನು 3 ಸರಿ ಮಿಸ್ಟರ್ ಇಂಡಿಯಾ ಮತ್ತೆ 1 ಸರಿ ಇಂಟರ್ನ್ಯಾಷನಲ್ ಮಲೇಷಿಯಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ಸರ್. ನಾನು ಮೊದಲೆಲ್ಲ ಮಾಡಿದ್ದೆ ಸರ್ ಕುಸ್ತಿದು ಇದೆಲ್ಲ, ಬಟ್ ದೇವ್ರದ್ದು ಪಾತ್ರ ಇದು ಫಸ್ಟ್ ಟೈಮ್ ಸರ್. ಅವ್ರಿಗೊಂದು ಒಳ್ಳೆ ಭವಿಷ್ಯ ಇದೆ ನಮ್ಮ ಚಿತ್ರದ ಮೂಲಕ. ಮಾರುತಿ ಅವರು ಜನತೆಗೆ ತುಂಬಾ ಇಷ್ಟ ಆಗ್ತಾರೆ. ಈ ಪ್ರತಿಯೊಬ್ರು ಹಗಲು ರಾತ್ರಿ ಅಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಚಳಿ ಇತ್ತು ಎಲ್ಲ ಇತ್ತು. ಹೇಗೆ ರಾಮ ಸೇತುವೆ ಮಾಡ್ಬೇಕಾದ್ರೆ ವಾನರೆಲ್ಲ ಕೈ ಜೋಡಿಸಿದ್ರು ಅದೇ ತರನೇ ಕಾಣಿಸ್ತಿತ್ತು ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ. ಯಾರು ಚಳಿ ಅಂದ್ರೆ ಯಾರು ಒಬ್ರು ಬೇಸರ ಮಾಡಿಕೊಳ್ಳಲಿಲ್ಲ ಸರ್. ಪ್ರತಿಯೊಬ್ರು ಇದೇ ತರ ನೈಟ್ ಇಂದ ಬೆಳಗಾಗೋವರೆಗೂ ಸರ್ ಪ್ರತಿಯೊಬ್ರು ತುಂಬಾ ಶ್ರಮ ಪಟ್ಟರು ಸರ್. ಎಲ್ಲ ದಯ ದಯ ಸರ್. ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ. ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಸಿನಿಮಾ. ತಪ್ಪಿದ್ರೆ ಕ್ಷಮಿಸಿ. ಅಷ್ಟೇ ಸರ್, ಥ್ಯಾಂಕ್ ಯು. ಇದು ಮನೆ ಅಲಿಯ, ಮನೆ ಹಾಳು ಮಾಡುವಂತ ಮನೆ ಅಲಿಯ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಡೈರೆಕ್ಟರ್ ಸರ್ ಅನಂತರಾಜು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಪಾತ್ರ ನನಗೆ ಫಸ್ಟ್ ನನಗೆ ಗೊತ್ತಿರಲಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದ್ದಂತ ಪಾತ್ರ. ಅದಕ್ಕೆ ನಾನು ನಮ್ಮ ಗಣೇಶ್ ರಾವ್ ಅಪ್ಪಾಜಿ ಅವರಿಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನ್ನ ಪಾತ್ರಕ್ಕೆ ಈ ಒಂದು ಪಾತ್ರಕ್ಕೆ ಈ ಹುಡುಗ ಸೆಲೆಕ್ಟ್ ಆಗ್ತೀನಿ ಅಂತ ತೋರಿಸಿದ್ದು ಗಣೇಶ್ ರಾವ್ ಸರ್, ಥ್ಯಾಂಕ್ಸ್. ಹಾಗೆ ಗಂಗಣ್ಣ ಅವ್ರಿಗೆ ಥ್ಯಾಂಕ್ಸ್. ನಮ್ಮ ನಿರ್ಮಾಪಕರಾದ ನಾಗಿರೆಡ್ಡಿ ಸರ್ಗೆ ತುಂಬಾ ಥ್ಯಾಂಕ್ಸ್. ಮೇನ್ ಆಗಿ ನಾನು ವಿಜಯ ರಾಘವೇಂದ್ರ ಸರ್ ಜೊತೆಲಿ ಒಂದು ಸ್ಕ್ರೀನ್ ಶೇರ್ ಮಾಡಿರುವಂತ ನನ್ನ ಭಾಗ್ಯ. ಎಲ್ಲಾ ಒಂದು ಟೀಮ್ ಜೊತೆಲಿ ಕೆಲಸ ಮಾಡಿದ್ದು ಒಂದು ಕುಟುಂಬದ ತರ ನನಗೆ ಫೀಲ್ ಆಯ್ತು. ಸೊ ಸಿನಿಮಾದ ತರ ನನಗೆ ವರ್ಕ್ ಮಾಡಿದ ತರನೇ ಅನ್ಸಿಲ್ಲ. ಕಂಪ್ಲೀಟ್ ನಾವು ಹೆಂಗೆ ಫ್ಯಾಮಿಲಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಹೆಂಗ್ ಮಾಡ್ತೀವಿ ಆ ತರ ಕೆಲಸನ ನಮ್ಮ ಡೈರೆಕ್ಟರ್ ಸರ್ ಮಾಡಿಸಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ ಜೊತೆಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಇದು ನನ್ನ ಒಂದು ನಿಜವಾಗ್ಲೂ ಭಾಗ್ಯ. ಯಾಕಂದ್ರೆ ನಾವು ವಿಜಯ್ ಸರ್ನ ನಾವು ಓದ್ಬೇಕಾದ್ರಿಂದ ನೋಡ್ಕೊಂಡ್ ಬಂದಿದ್ವಿ. ಅವ್ರ ಜೊತೆಲಿ ನಾವು ಪಾತ್ರ ಮಾಡಿರೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಪ್ರಿಯಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಸರ್, ಗಂಗಣ್ಣ ಸರ್, ನಾಗಿರೆಡ್ಡಿ ಸರ್ ತುಂಬಾ ಥ್ಯಾಂಕ್ ಯು. ಶ್ರೀಮತಿ ಸಿಂಧೂರ ಇದೇ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಾಜ್ಯದಾದ್ಯಂತ. ಒಬ್ರು ಪ್ಯಾಷನೇಟ್ ಪ್ರೊಡ್ಯೂಸರ್, ಎಕ್ಸ್ಪೀರಿಯನ್ಸ್ಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಜೈ ಆಂಜನೇಯ, ಜೈ ಜೈ ಆಂಜನೇಯ ಅನ್ಬೋದು. ಇಡೀ ಇಂಡಸ್ಟ್ರಿಲಿ ಎಲ್ರಿಗೂ ವಯಸ್ಸಾಗುತ್ತೆ, ಆದ್ರೆ ಯಂಗ್ ಅಂಡ್ ಎನರ್ಜೆಟಿಕ್ ವಿಜಯ ರಾಘವೇಂದ್ರ ಅವ್ರಿಗೆ ವಯಸ್ಸೇ ಆಗಲ್ಲ ಅನ್ಕೊಂಡಿದೀನಿ. ಬ್ಯೂಟಿಫುಲ್ ಹೀರೋಯಿನ್. ಹಾಗೆ ಬಲರಾಮನ್ ಪಾತ್ರದಾಗೆ ಬಹಳ ಅಜಾನುಬಾಹು ನಮ್ಮ ಪ್ರಸನ್ನ ಅವರು. ಮತ್ತೆ ನನ್ನ ಮಗಳ ಪಾತ್ರ ಮಾಡಿರೋ ರೇಷ್ಮಾ, MMKR ಮದನ್ನ, ಆಮೇಲೆ ಹೇಳ್ತೇನೆ ಏನಂತ, ರೋಹಿತ್, ಮತ್ತೆ ಚಿಣಿಮಣಿ ಚಿಂತಾಮಣಿ ಅಂದ್ರೆ ಅಂಜಲಿ ಆ ಪಾತ್ರ ಮಾಡಿದಾರೆ ಅವರು. ಇದರಲ್ಲಿ ನನ್ನ ಪಾತ್ರ ನಮ್ಮ ಅಣ್ಣ ಅವರು, ವಿಷ್ಣು ಸರ್, ಅಂಬರೀಶ್ ಅವರೆಲ್ಲ ಮಾಡ್ತಾ ಇದ್ದಂತ ಒಂದು ಕೌಟುಂಬಿಕ ಚಿತ್ರದಲ್ಲಿ ಒಬ್ಬ ವಿಲನ್ ಹೇಗಿರ್ತಾರೆ, ಮನೆ ಒಳಗಡೆ ಇರೋ ವಿಲನ್ ಅವನ ಕೈಲಿ ಸಾಧನೆ ಮಾಡಕ್ ಆಗಲ್ಲ ಅಂದಾಗ ಬೇರೆ ವಿಲನ್ ಹುಡ್ಕೊಂಡು ಹೋಗ್ತಾರಲ್ಲ, ಆ ತರದೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಸಿನಿಮಾಟೋಗ್ರಫಿಗೆ ಏನಾದ್ರು ಪ್ರಶಸ್ತಿ ಬರುತ್ತೆ ಅಂದ್ರೆ ನಮ್ಮ PKS ದಾಸ್ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಕ್ಯಾಪ್ಟನ್ ಆಫ್ ದ ಶಿಪ್ ಅನಂತರಾಜು ಸರ್. ನಮ್ ಬೆಳಿಗ್ಗೆ 6 ಗಂಟೆ ಕಾಲ್ ಶೀಟ್ ಅಂದ್ರೆ 6 ಗಂಟೆಗೆ ನಮ್ಗಿನ್ನ ಮೊದಲು ಎದ್ದು ರೆಡಿ ಆಗಿರ್ತಾ ಇದ್ರು. ಬಂದಿದ ತಕ್ಷಣ ಮೇಕಪ್ ಹಾಕೋ ಶೂಟ್ ಮಾಡು ಅಷ್ಟೇ. ಅವ್ರು ಅವತ್ತು ಏನ್ ಅನ್ಕೊಂಡಿರ್ತಾರೋ ಅದಕ್ಕಿಂತ ಒಂದ್ 2 ಸೀನ್ ಎಕ್ಸ್ಟ್ರಾ ಮಾಡೋರು ಹೊರತು ಬಟ್ ಯಾರು ಬೇಜಾರ್ ಮಾಡ್ಕೊಳ್ತಾರೆ ಏನು ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ಪ್ರೊಡ್ಯೂಸರ್ ಫ್ರೆಂಡ್ಲಿ ನಿರ್ದೇಶಕರು ಅಂದ್ರೆ ನಿಜವಾಗ್ಲೂ ನಮ್ಮ ಅನಂತರಾಜ್ ಅಂತ ಹೇಳ್ಬೋದು. ನನ್ಗೊಂದು ಫೈಟ್ ಕೂಡ ಇದೆ, ರೋಪ್ ಫೈಟ್ ಎಲ್ಲ ಮಾಡಿಸಿದ್ದಾರೆ. ಒಂದು ಅದ್ಭುತವಾದ ಪಾತ್ರನ ಕೊಟ್ಟಿದ್ದಾರೆ. ಅನಂತರಾಜ್ ಸರ್ ಧನ್ಯವಾದಗಳು. ಪ್ರೊಡ್ಯೂಸರ್ ನಾಗಿರೆಡ್ಡಿ ಸರ್ ಮತ್ತೆ ಗಂಗಣ್ಣನೂ ಕೂಡ ಈ ಟೈಮ್ ನಾನು ಅಭಿನಂದನೆ ತಿಳಿಸ್ಬೇಕು, ಧನ್ಯವಾದ ತಿಳಿಸ್ಬೇಕು. ಈಗ ಹೈ ಬಡ್ಜೆಟ್ ಸಿನಿಮಾಗಳಂದ್ರೆ ಹೀರೋ ಮುಖನೂ ಕಾಣಿಸಲ್ಲ, ಹೀರೋಯಿನ್ ಮುಖನೂ ಕಾಣಿಸಲ್ಲ, ಎಲ್ಲ ಕತ್ಲೆ ಇರ್ತದೆ. ಅದನ್ನ ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡದಾಗಿ ಹೇಳ್ತಾರೆ. ಆದ್ರೆ ಇದು ಕೂಡ ಹೈ ಬಡ್ಜೆಟ್ ಸಿನಿಮಾ. ಇದ್ರ ಎಲ್ಲರ ಮುಖಾನು ಚೆನ್ನಾಗಿ ತೋರಿಸಿದ್ರು PH ದಾಸ್ ಅವರು. ಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು. ನಿಜವಾದ ರೆಕಾರ್ಡ್ ಮಾಡಿದ್ರೆ ತಮಿಳ್ ವಿಜಯ್ ವರ್ಸಸ್ ಕನ್ನಡ ವಿಜಯ್ ಅಂತ ಒಂದು ರೆಕಾರ್ಡ್ ಮಾಡ್ಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಮ್ಮ ಕನ್ನಡ ಅಭಿಮಾನಿಗಳಲ್ಲಿ ಅದನ್ನ ಕೇಳ್ಕೊಳ್ತೀನಿ ಕೂಡ. ಯಾಕಂದ್ರೆ ಇವತ್ತು ವಿಜಯ್ ಅವರಿಗೆ ನಾ ಸಿನಿಮಾ ಏನ್ ಕ್ಲಿಕ್ ಆಗ್ಲಿ ಬಿಡ್ಲಿ ಏನು ಲೆಕ್ಕ ಬರಲ್ಲ. ಸಿಎಂ ಆಫ್ ತಮಿಳುನಾಡು ವಿಜಯ ರಾಘವೇಂದ್ರ ಅವರು ಚಿನ್ನಾರಿ ಮುತ್ತ ಈ ಪಿಕ್ಚರ್ ಇಂದಾನು ಅದ್ಭುತ ಯಶಸ್ಸನ್ನ ಗಳಿಸ್ಲಿ. ನಿರ್ಮಾಪಕರು ಒಳ್ಳೆ ದುಡ್ಡಾಗ್ಲಿ. ನಾಗಿರೆಡ್ಡಿ ಇನ್ನೊಂದ್ 2-3 ಸಿನಿಮಾಗಳಿಂದ ಮಾಡ್ಲಿ. ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಕೂಡ ಬೆಂಬಲವನ್ನ ಕೊಡ್ಲಿ. ಅನಂತರಾಜ್ ಅವರು ಕೂಡ ನಿರ್ದೇಶನವನ್ನು ಮಾಡ್ಲಿ ಅಂತ ಆ ಭಗವಂತನ ಬೇಡ್ದ.
CM ವಿಜಯ್ ವರ್ಸಸ್ ಈ CM ವಿಜಯ್, ಕನ್ನಡದ CM. ನಿಮ್ಮೆಲ್ಲರ ಸಹಕಾರ ಬೆಂಬಲ ಕೇಳ್ಕೊಳ್ತೀನಿ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಮಾಧ್ಯಮ ಮಿತ್ರರಿಲ್ಲದೆ ನಾವೇನು ಮಾಡಕ್ಕಾಗಲ್ಲ. ಎಂತ ಒಳ್ಳೆ ಸಿನಿಮಾ ಆದ್ರೂ ಕೂಡ ನಿಮ್ಮ ಸಪೋರ್ಟ್ ಇದ್ರೆ ಏನು ಮಾಡಕ್ಕಾಗಲ್ಲ. ಒಂದು ಒಳ್ಳೆ ಲೈನ್ಗಳೆಲ್ಲ ಬರೆದು ಈ ಸಿನಿಮಾಗ ಪ್ರಮೋಟ್ ಮಾಡಿ ಅಂತ ಆಮೇಲೆ ಕೈ ಮುಗಿದು ಕೇಳ್ಕೊಳ್ತೇನೆ. ಆಲ್ ದ ಬೆಸ್ಟ್ ಶ್ರೀಮತಿ ಸಿಂಧೂರ ಟೀಮ್. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೌರ್ಯ. ಈ ಪ್ರೊಡಕ್ಷನ್ ಟೀಮ್ಗೆ ನಾನು ಈ ರೋಲ್ ನ ಕೊಟ್ಟಿರೋಕ್ಕೆ ನಾನು ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಡೈರೆಕ್ಟರ್ ಸರ್ಗೆ ಏನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ವಿಜಯ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಕ್ಕೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆಮೇಲೆ ನಾನು ಎಲ್ಲರೂ ಸಪೋರ್ಟ್ ಮಾಡಿರೋ ಟೀಚರ್ಸು, ಆಮೇಲೆ ನನ್ನ ಅಮ್ಮ ಅಪ್ಪ, ಆಮೇಲೆ ಫ್ರೆಂಡ್ಸು, ಅವ್ರಿಗೂ ಎಲ್ಲ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸಮಯದಲ್ಲಿ ಸ್ವಲ್ಪ ಶೂಟಿಂಗ್ ಹೋಗ್ಬಿಟ್ಟಿದೆ. ಸೊ ಬಂದಿಲ್ಲ ಅಂದ್ರೆ ಗಂಗು ಸರ್ ಕೋಪ ಮಾಡ್ಕೊಳ್ತಾರೆ, ಡೈರೆಕ್ಟರ್ ಸರ್ ಕೋಪ ಮಾಡ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿ ಬಂದಿದೆ ಸರ್. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡು ಅಂತ ಕೇಳ್ಕೊಳ್ತಿದ್ದೇನೆ. ಜೈ ಹಿಂದ್, ಜೈ ನಮಃ ಶಿವಾಯ.